ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕರ್ನಾಟಕ ಆದಿಜಾಂಬವ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ GS ಮಂಜುನಾಥ್ ಅವರಿಗಾಗಿ ಜಿಲ್ಲಾ ಮಾದಿಗ ಸಮಾಜ ಕಲಬುರಗಿಯ ವತಿಯಿಂದ ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಸನ್ಮಾನ ಸಮಾರಂಭವನ್ನ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾ ಮಾದಿಗ ಸಮಾಜ ಕಲಬುರಗಿಯ ವತಿಯಿಂದ ಕರ್ನಾಟಕ ಆದಿಜಾಂಬವ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ GS ಮಂಜುನಾಥ್ ಅವರಿಗಾಗಿ ಸನ್ಮಾನ ಸಮಾರಂಭವು ದಿನಾಂಕ 30ನೇ ಆಗಸ್ಟ್ 2024ರಂದು ಸಾಯಂಕಾಲ 4 ಗಂಟೆಗೆ ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಜರುಗಿತು. ಮೊದಲಿಗೆ ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ನಂತರ GS ಮಂಜುನಾಥ್ ಅವರಿಗೆ ಮಾದಿಗ ಸಮಾಜದ ವತಿಯಿಂದ ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಸನ್ಮಾನದ ನಂತರ ಲಿಂಗರಾಜ್ ತಾರ್ಫೈಲ್ ಅವರು ಮಾತನಾಡಿದರು. ತದನಂತರ GS ಮಂಜುನಾಥ್ ಅವರು ಕೂಡ ತಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ GS ಮಂಜುನಾಥ್ ಅವರು, ನಾವು ಮಾದಿಗ ಸಮಾಜದವರು ಯಾವುದೇ ಪಕ್ಷದಲ್ಲಿ ಇದ್ದರೂ ಕೂಡ ಸಮಾಜಕ್ಕೆ ಏನಾದರೂ ಅನ್ಯಾಯ ಆದಾಗ ಎಲ್ಲ ಪಕ್ಷದವರು ಪಕ್ಷಭೇದ ಮರೆತು ಸಮಾಜದ ಎಲ್ಲರೂ ಒಂದೇ ಎಂದು ತೋರಿಸಿಕೊಳ್ಳಲು ಒಗ್ಗಟ್ಟನ್ನು ಪ್ರದರ್ಶಿಸಬೇಕು. ಯಾವ ರೀತಿ ಮುಸ್ಲಿಂ ಸಮುದಾಯದವರು ಯಾವ ರಾಜಕಾರಣಿ ಅಥವಾ ರಾಜಕೀಯ ಪಕ್ಷದ ಮೇಲೆ ಅವಲಂಬಿತರಾಗಿರದೆ ತಮ್ಮ ದಿನನಿತ್ಯದ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ತಮ್ಮನ್ನು ತಾವು ಸ್ವಾವಲಂಬಿಯನ್ನಾಗಿ ಮಾಡಿಕೊಳ್ಳುತ್ತಾರೋ ಅದೇ ರೀತಿ ನಮ್ಮ ಮಾದಿಗ ಸಮಾಜದವರು ಕೂಡ ಒಗ್ಗಟ್ಟಾಗಿ ಇರಬೇಕು ಎಂದು ಕಿವಿಮಾತು ಹೇಳಿದರು. ಈ ಸನ್ಮಾನ ಸಮಾರಂಭದಲ್ಲಿ ಪಂಚ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಚಂದ್ರಿಕಾ ಪರಮೇಶ್ವರ್, ನಗರಸಭಾ ಅಧ್ಯಕ್ಷರಾದ ನಿಂಗಮ್ಮ ಕಟ್ಟಿಮನಿ, ನಗರ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ನಿಂಗರಾಜ್ ತಾರ್ಫೈಲ್, ಮಾದಿಗ ಸಮಾಜದ ಅಧ್ಯಕ್ಷರಾದ ಪರಮೇಶ್ವರ್ ಖಾನಾಪುರ್, ಮಾದಿಗ ಸಮಾಜದ ಮಲ್ಲಪ್ಪ ಬೇಗನೂರು, ಮಾಜಿ ಅಧ್ಯಕ್ಷರಾದ ಪ್ರಕಾಶ್ ಮಾಳಗಿ, ಸಮಾಜದ ಮುಖಂಡರಾದ ದಶರಥ್ ಕಲಗುರ್ತಿ, ಕನ್ನಡ ಪರ ಹೋರಾಟಗಾರರಾದ ದತ್ತು ಭಾಸಗಿ, ದತ್ತು ಹಯ್ಯಾಳ್ಕರ್, ರಾಜು ಕಟ್ಟಿಮನಿ, ಯುವರಾಜ್ ಬಂಡಿ, ಪರಶುರಾಮ್ ನಾಟಿಕರ್, ರೇವಣಸಿದ್ದು ಸೇರಿದಂತೆ ಇತರೆ ಅನೇಕ ಜನ ಸಮಾಜದ ಮುಖಂಡರುಗಳು ಉಪಸ್ಥಿತರಿದ್ದರು. ಯಾಕಂತ ಹೇಳಿದ್ರೆ ಸತ್ಯವಾದ ಮಾತು ಹೇಳಿದಾನ, ಅದನ್ನ ನಾವೆಲ್ಲರೂ ಕೂಡ ನಾವಾಗಿರ್ಬೋದು, ಶ್ಯಾಮ್ ನಾಟಕರ್ ಆಗಿರ್ಬೋದು, ಪರಮೇಶ್ವರ್ ಆಗಿರ್ಬೋದು, ಅದೇ ರೀತಿ ಬಿಜೆಪಿಯಲ್ಲಿ ಇರ್ತಕ್ಕಂಥ ಇನ್ನೂ ತೊಡೆ ಮುಖಂಡರಾಗಿರ್ಬೋದು, ಎಲ್ಲರೂ ಕೂಡ್ಕೊಂಡು ಈ ಒಂದು ಕಲಬುರಗಿ ಜಿಲ್ಲೆಯಲ್ಲಿ ಹೊಂದಾಣಿಕೆ ಮಾಡ್ತಕ್ಕಂಥದ್ದು, ಒಗ್ಗಟ್ಟಾಗಿರ್ತಕ್ಕಂಥದ್ದು ಬಹಳ ಅತ್ಯವಶ್ಯಕತೆ ಇದೆ, ಇಲ್ಲ ಅಂತಿಲ್ಲ. ಅದನ್ನ ಬರುವಂತ ದಿನಗಳಲ್ಲಿ ಸರಿಪಡಿಸುವ ಮುಖಾಂತರ, ಯಾಕಂತಂದ್ರೆ ನಾ ಯಾವಾಗ್ಲೂ ಕೂಡ ಕಾರ್ಯಕ್ರಮಗಳು ನಡೆದಂತ ಸಂದರ್ಭದಲ್ಲಿ ಬಹಳಷ್ಟು ಯೋಚನೆ ಮಾಡ್ತಿರ್ತೀವಿ, ಇಲ್ಲ ಅಂತಿಲ್ಲ. ಸಮಾಜನ ಒಗ್ಗಟ್ಟು ಮಾಡ್ಬೇಕು, ನಾವೆಲ್ಲರೂ ಕೂಡ ಒಂದೇ ಇದ್ರ ಕಡೆಗೆ ಹೋಗ್ಬೇಕು ಅಂತಕ್ಕಂಥದ್ದು. ಆದ್ರ ಈ ರಾಜಕೀಯ ವಿಷಯ ಬಂದಾಗ ಕೆಲವೊಂದು ಅಡೆತಡೆಗಳು ಆಗ್ಬೋದು, ಇಲ್ಲ ಅಂತಿಲ್ಲ. ಆದ್ರ ನಾವು ದೊಡ್ಡ ಮಟ್ಟದಲ್ಲಿ ಇರ್ತಕ್ಕಂಥ ರಾಜಕೀಯ ನಾಯಕರುಗಳನ್ನ ಎಕ್ಸಾಂಪಲ್ ಇಟ್ಕೊಂಡು ನಾವು ಕೂಡ ರಾಜಕೀಯ ಮಾಡ್ಬೇಕು, ನಾವು ಕೂಡ ಮುಂದೆ ಬರ್ಬೇಕು. ಈ ಉದಾಹರಣೆ ನೋಡಿ, ಉದಾಹರಣೆಗೆ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಒಬ್ಬರು ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವ್ರು, ಈ ದೇಶದ ಕೇಂದ್ರ ಸಚಿವರಾಗಿರ್ತಕ್ಕಂಥವ್ರು, ಒಂದು JDS ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥವ್ರು, ಒಬ್ಬರು ಒಕ್ಕಲಿಗ ಸಮಾಜದವರು ಅಂತಕ್ಕಂಥ ನಾವು ಯಾರು ಕೂಡ ಮರಿಬಾರ್ದು. ಅದರ ಜೊತೆಗೆ ಏನು ಕಾಂಗ್ರೆಸ್ ಪಕ್ಷದಲ್ಲಿ
ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಈ ರಾಜ್ಯದ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ DK ಶಿವಕುಮಾರ್ ಅವರು ಸಾಹೇಬರು ಕೂಡ ಒಕ್ಕಲಿಗ ಸಮಾಜದವರು ಅಂತಕ್ಕಂಥ ನಾವು ಯಾರು ಕೂಡ ಮರಿಬಾರ್ದು. ಇವತ್ತು ಈ ರಾಜ್ಯದ ವಿರೋಧ ಪಕ್ಷದ ನಾಯಕರಾಗಿ ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿರ್ತಕ್ಕಂಥ ಒಬ್ಬ ಆರ್ ಅಶೋಕ್ ಅವರು ಕೂಡ ಒಕ್ಕಲಿಗ ಸಮಾಜದಂತಕ್ಕಂಥದ್ದು ನಾವು ಯಾರು ಕೂಡ ಮರಿಬಾರ್ದು. ಅವರೆಲ್ಲರೂ ಕೂಡ ಒಂದೇ ಸಮಾಜದಾಗಿರ್ತಕ್ಕಂಥವ್ರು ಎಲ್ಲಾ ಪಕ್ಷಗಳಲ್ಲಿ ಹೋಗಿ ಒಬ್ರು ಮುಖ್ಯಮಂತ್ರಿ ಆಗ್ತಾರ, ಇನ್ನೊಬ್ರು ಉಪಮುಖ್ಯಮಂತ್ರಿ ಆಗ್ತಾರ, ಒಬ್ರು ಒಂದು ಪಕ್ಷದ ಅಧ್ಯಕ್ಷರೇ ಆಗ್ತಾರ, ಇನ್ನೊಂದು ಪಕ್ಷದ ಅಧ್ಯಕ್ಷರೇ ಆಗ್ತಾರ, ಇನ್ನೊಬ್ರು ವಿರೋಧ ಪಕ್ಷದ ನಾಯಕರೇ ಆಗ್ತಾರ. ಅವರೆಲ್ಲರೂ ಕೂಡ ಒಂದೇ ಸಮಾಜದವರು. ನಾವು ಕೂಡ ಅವ್ರದೇ ಆದಂತ ಉದಾಹರಣೆ ಇಟ್ಕೊಂಡು ತಾವು ಯಾವ್ದು ಬಿಜೆಪಿಯಲ್ಲಿ ಬೆಳಿತಿರೋ ಬಿಜೆಪಿಯಲ್ಲಿ ಬೆಳೀರಿ, ಕಾಂಗ್ರೆಸ್ ಅಲ್ಲಿ ಬೆಳಿತಕ್ಕಂಥವ್ರು ಕಾಂಗ್ರೆಸ್ ಬೆಲೆಯಲ್ಲಿ ಬೆಳೀರಿ, JDS ಬೆಲೆ ಬೆಳಿತಕ್ಕಂಥವ್ರು JDS ಅಲ್ಲಿ ಬೆಳೀರಿ. ಆದ್ರೆ ಸಮಾಜಕ್ಕೆ ಅನ್ಯಾಯ ಆದಂತ ಸಂದರ್ಭದಲ್ಲಿ ಎಲ್ಲರೂ ಅವರವರ ಸ್ಥಾನದಲ್ಲಿ ನಿಂತು, ಈಗ ದರ್ಶನ್ ಅವರು ಹೇಳಿದ್ರು ರಾಜಕೀಯದಲ್ಲಿ ಇರ್ತಕ್ಕಂಥವ್ರು ನಾವು ಯಾರು ಕೂಡ ಕೆಲವೊಂದ್ಸಾರಿ ಮುಂದೆ ಬರಕ್ ಆಗೋದಿಲ್ಲ, ಹೋಗ್ತೀನಿ ನಾನು ಇಲ್ಲ ಅಂತಿಲ್ಲ. ಆದ್ರೂ ಕೂಡ ನಮಗೆ ಎಲ್ಲೇ ಒಂದು ಸ್ಥಾನಮಾನ ಸಿಗಬೇಕಾದ್ರೂ ಕೂಡ ಅದು ನಮ್ಮ ಸಮಾಜದಿಂದಲೇ ಅಂತಕ್ಕಂಥ ನಾವು ಯಾರು ಕೂಡ ಮರೆತಿಲ್ಲ, ಮುಂದೆ ಕೂಡ ಮರೆಯೋದಿಲ್ಲ. ಸ್ಟಾರ್ಟ್ ಮಾಡಿದಾಗ ಕಾಂತಾರ್ ಅವರು ಆ ಪೌರ ಕಾರ್ಮಿಕರ ಅಧ್ಯಕ್ಷರಾಗಿದ್ದರು. ಮೊನ್ನೆ ತಾನೇ ಅವರಿಗೆ ಕೇಂದ್ರ ಸರ್ಕಾರ ದೇವರಾಜ ಅರಸ್ ಪ್ರಶಸ್ತಿಯನ್ನು ನೀಡಿದೆ. ನಾನು ಅವ್ರ ಜೊತೆಗೆ ಗುದ್ದಾಡಿ ಹೊಡೆದಾಟ ಮಾಡ್ತಕ್ಕಂಥ ಸಮಯ. ಕಾರಣ ಏನು ಅಂತಂದರೆ, ಪೌರ ಕಾರ್ಮಿಕರನ್ನು ಬಳಸ್ಕೊಂಡು ಲೀಡರ್ಶಿಪ್ ಅನ್ನು ಮಾಡಿ ಕೊನೆಗೆ ಅವ್ರನ್ನ ಕೈ ಬಿಡ್ತೀನಿ ಅಂತಂದೇಳಿ ಅವ್ರ ಮೇಲೆ ನಾನು ಜಗಳ ಆಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ದೆ. ಸುಮಾರು 1992-93 ನಾನು ಇವಾಗ ಮುನ್ಸಿಪಲ್ ಕಮಿಷನರ್ ಆಗಿದ್ದೆ. ನನ್ನ ಮನೆಯಲ್ಲಿ 7 ಜನ ಅಣ್ಣ ತಮ್ಮಗಳು, ನಾವು ಅಕ್ಕ ತಂಗಿಯರು ಅಣ್ಣ ತಮ್ಮಗಳು ಸೇರಿ ನಾವು 7 ಜನ. ನಾವು 7 ಜನರು ಕೂಡ ಸರ್ಕಾರಿ ಅಧಿಕಾರಿಗಳು. 29 ಜನ ನಾವು KS ಅಧಿಕಾರಿಗಳಿದ್ದೀವಿ. ನನ್ನ ಮನೆ ಒಬ್ಬರಲ್ಲಿ 9 ಜನ ಡಾಕ್ಟರ್ಸ್ ಇದ್ದಾರೆ. ನನ್ನ ಮಕ್ಕಳು ಸೇರಿ, ನನ್ನ ಮಕ್ಕಳು ಇಬ್ಬರು ಕೂಡ ಡಾಕ್ಟ್ರೆ, ನಮ್ಮ ಮಕ್ಕಳು ಡಾಕ್ಟ್ರೆ. 9 ಜನ MS ಮಾಡಿರ್ತಕ್ಕಂಥ ಡಾಕ್ಟರ್ ಇದ್ದಾರೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಕಸ ಹೊಡಿತಕ್ಕಂಥ ಪೌರ ಕಾರ್ಮಿಕರ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು. ಇವತ್ತು ನಾನು 1000 ಜನ ಸಾಕಬಲ್ಲೆ. ಅದಕ್ಕೆ ಶಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ವಿದ್ಯೆ. ಯಾರು ಕಿತ್ಕೊಂಡು ಹೋಗೋಕ್ಕಾಗಲ್ಲ ವಿದ್ಯೆನ. ಆಸ್ತಿನ, ಅಡುನ, ಅಂತಸ್ತಿನ ಮರ್ಡರ್ ಮಾಡ್ತಾರೆ, ಅಣ್ತಮ್ಮರು ಮಾಡ್ತಾರೆ. ನಮ್ಮ ಮನೆಯಲ್ಲೇ ನಾನು ಹೇಳ್ತಾ ಇದ್ದೀನಲ್ಲ, ನನ್ನ ತಾಯಿ ಕೂಲಿ ಮಾಡ್ತಕ್ಕಂಥ ಹಳ್ಳಿಯಲ್ಲಿ ಹುಟ್ಟಿರ್ತಕ್ಕಂಥವಳು, ನನ್ನ ಮಕ್ಕಳು ಗೌಡ್ರ ಮನೆಗೆ ಸಂಬಳ ಇಡಬಾರ್ದು ಅಂತಂದೇಳಿ ಹಠ, ಚಟ, ಉಪವಾಸ, ವನವಾಸ, ಟೌನಿಗೆ ಕರ್ಕೊಂಡ್ಬಂದು ಅವ್ರ ಮನೆಗೆ ಭಿಕ್ಷೆ ಬೇಡಿ ಪಾತ್ರೆ ತೊಳೆದು ಇವತ್ತು 29 ಜನ ನನ್ನ ಮನೆಯಲ್ಲಿ ಅಧಿಕಾರಿಗಳಿದ್ದಾರೆ ಅಂತಂದ್ರೆ ಯೋಚನೆ ಮಾಡಿ ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡಬಹುದು ಅಂತಕ್ಕಂಥ ಒಂದು ಸೂಕ್ಷ್ಮ ವಿಚಾರವನ್ನ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಇಡೀ ರಾಜ್ಯದಲ್ಲಿ ಮಾದಿಗರ ಪರಿಸ್ಥಿತಿ ಚಿಂತಾಜನಕ. ನಿಮ್ಮಲ್ಲಿ ಮಾತ್ರ ಅಲ್ಲ, ನಮ್ಮಲ್ಲೂ ಸೇರಿ. ನನ್ನ ಮನೆ ಒಂದೇ ಉದ್ಧಾರ ಆಗಿರೋದು, 1000 ಮನೆ ಹಿಂಗೆ ಹಾಳಾಗೋಗಿದ್ದಾವೆ. ಕಾರಣ ನಮ್ಮಲ್ಲಿ ಓದಬೇಕಾದ್ರೆ ನಾವು ಓದಲ್ಲ, ದುಡಿಬೇಕಾದ್ರೆ ದುಡಿಯಲ್ಲ. ನಾನೊಂದು ಉದಾಹರಣೆ ನನ್ನ ಮುಸ್ಲಿಂ ಜನಾಂಗದ ಪರವಾಗಿ ಹೇಳ್ತಾ ಇದ್ದೇನೆ. ಯಾವುದೇ ಮುಸ್ಲಿಂ ಜನಾಂಗದ ಮಕ್ಕಳು ದೊಡ್ಡದು ಸರ್ಕಾರದ ಮೇಲೆ ಡಿಪೆಂಡ್ ಆಗಿಲ್ಲ. ನೋಡಿದ್ರೆ ತಾನೆ, ಕೊಡ್ರಿ ಸರ್ಕಾರದವರು, ನೀವು ಕೊಟ್ರೆ ತಗಂತೀವಿ, ಆದ್ರೆ ನಿಮ್ಮನ್ನೇ ನಾವು ಬದುಕಲ್ಲ ಅಂತಂದು ಹೇಳಿ ಇಡೀ ದೇಶದ ತುಂಬಾ ದುಡಿಮೆ ಮಾಡಿ ಬರ್ತಕ್ಕಂಥ ಯಾವ್ದಾದ್ರು ಜನಾಂಗ ಇದ್ರೆ ಅದು ನಮ್ಮ ಸಹೋದರರು ಮುಸ್ಲಿಮ್ಸು. ನಾವ್ಯಾಕಾಗಲ್ಲ? ನಾವ್ ಯಾವನ ಕೊಡತಕ್ಕ ಕಾಯ್ದೆಲೆ ಇರ್ತೀವಿ, ನಾವ್ ಯಾವನ ಮನೆ ಕೆಲಸ ಇಟ್ಕೊಳತಕ್ಕ ಕಾಯ್ದೆಲೆ ಇರ್ತೀವಿ. ಮಾರಮ್ಮನ ಹಬ್ಬ ಬಂದ್ರೆ ಸಾಲ ಮಾಡ್ತೀವಿ, ವಾಣನ್ ಕಡಿತೀವಿ, ಕುಡಿತೀವಿ, ನೆಂಟ್ರು ಕರೆಸಿ ಮಗನ್ ತಾಡು ಗೌಡ್ರ ಮನೆ ಸಂಬಳ ಇಡ್ತೀವಿ. ಕರೆಕ್ಟ್ ತಾನೆ? ಇಲ್ಲೂ ಇದೇ ನಡೀತಾ ಇದೆ. ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ವತಿಯಿಂದ ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಪ್ರಥಮ ಕಲಬುರಗಿ ಜಿಲ್ಲಾ ಆಶಾ ಕಾರ್ಯಕರ್ತೆಯರ ಸಮ್ಮೇಳನ ಜರುಗಿತು. ಆಲ್ ಇಂಡಿಯಾ ಯುನೈಟೆಡ್ ಟ್ರೇಡ್ ಯೂನಿಯನ್ ಸೆಂಟರ್ ಸಂಯೋಜಿತ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ವತಿಯಿಂದ ಕಲಬುರಗಿ ಜಿಲ್ಲಾ ಮಟ್ಟದ ಪ್ರಥಮ ಸಮ್ಮೇಳನವು ದಿನಾಂಕ 31 ಆಗಸ್ಟ್ 2024 ಕಲಬುರಗಿ ನಗರದ
ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದ ಹತ್ತಿರವಿರುವ ಕನ್ನಡ ಭವನದ ಸುವರ್ಣ ಸಭಾಭವನದಲ್ಲಿ ಜರುಗಿತು. ಈ ಸಮ್ಮೇಳನದಲ್ಲಿ ವೇದಿಕೆಯ ಮೇಲೆ ಎಐಟಿಯುಸಿ ರಾಜ್ಯ ಸಮಿತಿಯ ಸದಸ್ಯರಾದ ಕಾಮ್ರೇಡ್ ಎಚ್ ಉಮಾದೇವಿ, ಆಶಾ ಜಿಲ್ಲಾ ಸಂಚಾಲಕರಾದ ವಿಜಿ ದೇಸಾಯಿ, ಎಐಟಿಯುಸಿ ಜಿಲ್ಲಾ ಕಾರ್ಯದರ್ಶಿಗಳಾದ ಎಸ್ಎಂ ಶರ್ಮಾ, ಎಐಟಿಯುಸಿ ಜಿಲ್ಲಾ ಉಪಾಧ್ಯಕ್ಷರಾದ ಎಂಜಿ ರಾಘವೇಂದ್ರ ಹಾಗೂ ಜಿಲ್ಲಾ ಆಶಾ ಸಂಘಟನಾಕಾರರಾದ ಶಿವಲಿಂಗಮ್ಮ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಒಬ್ಬ ಎಎನ್ಸಿಯನ್ನ ನೀವು ರೆಕಾರ್ಡ್ ಮಾಡಿದೀರಾ ಅಂದ್ರೆ ಆ ಡಾಟಾ ಎಂಟ್ರ್ ಆಗಬೇಕು, ನಮ್ಗೆ ಆ ಡಾಟಾ ಬೇಕು. ಆಗ ಸಿಕ್ಕದಾಗ ಮಾತ್ರ ದುಡ್ಡು ಕೊಡೋದು ನೀವು. ಆಯ್ತು ಸರ್, ಮಾಡಿ ಹಾಗೇನೆ. ಆದ್ರೆ ಬರ್ತಿಲ್ವೇ ದುಡ್ಡು? ಒಬ್ಬ ಆಶಾಗೆ 3,000 ಬರೋ ಕಡೆ 1,000 ಬರ್ತಾ ಇದೆ. ಒಬ್ಬ ಆಶಾಗೆ 3 ತಿಂಗಳದು ಒಂದೇ ಸಲ ಹಾಕ್ತೀರಾ. ಆಗ ಚೆಕ್ ಮಾಡ್ಬಿಟ್ಟು ಏನಿದು 9,000 ಹೆಂಗ್ ಬರಕ್ ಸಾಧ್ಯ ಅಂತ ಅಲ್ಲಿ ಕತ್ರಿ ಹಾಕ್ತೀರಾ. ಇದು ಒಬ್ಬೊಬ್ರೆ 42,000 ಆಶಾ ಕಾರ್ಯಕರ್ತೆಯರಿದ್ದಾರೆ. ಒಬ್ಬೊಬ್ಬ ಆಶಾದು ಕೂಡ ವೆರಿಫಿಕೇಶನ್ ಮಾಡ್ತೀರಾ ನೀವು ಅಂತ ನಾವು ಕೇಳಿದ್ದಕ್ಕೆ, ಫೈಟ್ ಮಾಡಿದ್ದಕ್ಕೆ ಆಯ್ತಮ್ಮ ಕ್ಲೇಮ್ ಶೀಟ್ ಅಂತ ತಗೊಳ್ರಿ ಅಂತ ಹೇಳಿದ್ರು. ಕೆಲವು PHCL ಕೊಡ್ತಾರೆ, ಕೆಲವು ಕಡೆ ಕೊಡೋದಿಲ್ಲ. ನೀವೆಷ್ಟು ಕೆಲಸ ಮಾಡಿದೀರಾ ಅನ್ನೋದಕ್ಕೆ ಕೊಡ್ರಿ ಸರ್, ನೀವೇನ್ ಎಂಟ್ರ್ ಮಾಡಿದೀರಾ ಅದ್ರದ್ದು ಕ್ಲೇಮ್ ಶೀಟ್ ಕೊಡ್ರಿ ಅಂತ ಕೇಳಿದ್ರೆ ತಗೊಂಡು ವೆರಿಫೈ ಮಾಡಿದ್ರೆ 2,000 3,000 ವ್ಯತ್ಯಾಸ ಬರ್ತಾ ಇದೆ. ನಮ್ಮ ರಾಜ್ಯ ಕಾರ್ಯದರ್ಶಿ ನಾಗಲಕ್ಷ್ಮಿ ಮೇಡಮ್ ಒಂದ್ ದೊಡ್ಡ ಫೈಲ್ ಮಾಡಿಕೊಂಡು ಅಧಿಕಾರಿಗಳ ಹತ್ರ 108 ಮೀಟಿಂಗ್ಗೆ ಅವರು ಬಂದಿದ್ದಾರೆ. ದಾಖಲೆ ಸಮೇತ ಸಾವಿರಾರು ಕೋಟಿ ರೂಪಾಯಿ ನಮಗೆ ಕೋತಾ ಆಗ್ತಾ ಇದೆ. ದಯವಿಟ್ಟು ಇದನ್ನು ಫಿಕ್ಸ್ ಮಾಡ್ಬಿಡಿ. ನಮಗೆ 15,000 ರೂಪಾಯಿ ಅಂತ ಫಿಕ್ಸ್ ಮಾಡಬೇಕು, ಹೇಗೆ ಅನ್ನೋದನ್ನು ನಾವು ತೋರಿಸ್ಬಿಟ್ಟಿದೀವಿ ಸರ್ಕಾರಕ್ಕೆ. ಆದ್ರೆ ಸ್ನೇಹಿತರೆ, ಈ ಯಾವ ಸರ್ಕಾರವೂ ಕೂಡ ಅಧಿಕಾರಕ್ಕೆ ಬಂದಂತ ಹಿಂದೆ ಇದ್ದಂತ ಸರ್ಕಾರ, ಈಗ ಬಂದಿರುವಂತ ಸರ್ಕಾರ ಇದರ ಬಗ್ಗೆ ಅವರಿಗೆ ತಲೆ ಹಾಕೋದಿಕ್ಕೂ ಇಷ್ಟ ಇಲ್ಲ. ಫೆಬ್ರವರಿ ತಿಂಗಳಲ್ಲಿ ನಡೆದಂತ ಬೃಹತ್ ಪ್ರತಿಭಟನೆ ಆದ ಮೇಲೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ನಮಗೆ ಮಾತು ಕೊಟ್ಟರು, ಖಂಡಿತ ಈ ಸಮಸ್ಯೆ ಬಗೆಹರಿಸ್ತೀನಮ್ಮ ಅಂತ ಹೇಳಿ. ಅವಾಗ ನಾವು ಸ್ಟ್ರೈಕ್ ನ ವಿಡ್ರಾ ಮಾಡಿ, ಅದಾಗಿದ ತಕ್ಷಣ ಎಲೆಕ್ಷನ್ ಬಂತು. ಎಲೆಕ್ಷನ್ ಬಂದಿದ ತಕ್ಷಣ ಮತ್ತೆ ಟೈಮ್ ಕೊಡಿ ಅಂತ 6 ತಿಂಗಳೇ ಕಳೆದು ಹೋಗ್ಬಿಟ್ಟಿವೆ. ಅವರು ಪದೇ ಪದೇ ಹೇಳೋದು, ಇದು ನಮಗೆ ಡಾಟಾ ಬೇಕು, ನಮ್ಗೆ ಆಶಾ ಸಾಫ್ಟ್ ಬೇಕೇ ಬೇಕು, ಇದು ಬಿಡಕ್ ಸಾಧ್ಯ ಇಲ್ಲ. ಸರ್, ಬೇರೆ ರಾಜ್ಯದಲ್ಲಿ ಎಲ್ಲೂ ಇಲ್ಲ ಆಶಾ ಸಾಫ್ಟ್. ಅವ್ರಿಗೆ ಹೇಗೆ ಕೊಡ್ತಾ ಇದ್ದಾರೆ? ಬೇರೆ ರಾಜ್ಯಗಳಲ್ಲಿ ಸಂಬಳ ನಿಗದಿಪಡಿಸಿದ್ದಾರೆ. ನೀವೇ ರಾಜ್ಯ ಸರ್ಕಾರ 5,000 ರೂಪಾಯಿ ನಿಗದಿಪಡಿಸಿದೀರಾ, ಕೇಂದ್ರ ಸರ್ಕಾರದ ನಿಗದಿಪಡಿಸಕ್ ಬರಲ್ಲಪ್ಪ ಅಂತ ಹೇಳಿದ್ದಾರೆ. ಬೇರೆ ರಾಜ್ಯದಲ್ಲಿ ಹೆಂಗ್ ಕೊಡ್ತಾ ಇದ್ದೀರಾ? ಸೊ ಈ ಒಂದು ಮೂಲ ಬೇಡಿಕೆಯನ್ನ ನಾವು ಸರ್ಕಾರದ ಮುಂದೆ ಇಟ್ಟು ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ಸಂಬಳ ಹೆಚ್ಚಿಗೆ ಮಾಡೋದು ದೂರ ಇರಲಿ, ನಾವು ದುಡಿತಾ ಇರೋ ದುಡ್ಡು ನಮ್ಮ ಕೈಗೆ ಬರ್ತಾ ಇಲ್ಲ. ಇದು ಮೋಸ ಅಲ್ವಾ? ಎಲ್ಲಿ ಹೋಗ್ತಾ ಇದೆ ಈ ದುಡ್ಡು? ಸಾವಿರಾರು ಕೋಟಿ ರೂಪಾಯಿ. ಸೊ ಇಲ್ಲಿ ಸರ್ಕಾರ, ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಬೇಕು, ಕೂಡಲೇ ಈ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ಹೇಳಿ ನಮ್ಮ ಮುಖ್ಯವಾದ ಬೇಡಿಕೆಯನ್ನ ನಾವು ಸರ್ಕಾರದ ಮುಂದೆ ಇಟ್ಟು ನಾವು ಹೋರಾಟ ಮಾಡ್ತಾ ಇದ್ದೀವಿ. ಅದರ ಜೊತೆ ಈಗಾಗಲೇ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಬೇಡಿಕೆ, ನಮ್ಮನ್ನ ಸರ್ಕಾರಿ ನೌಕರರಂತ ಪರಿಗಣಿಸಬೇಕು. ಇಲ್ಲದೆ ಹೋದ್ರೆ ನಮ್ಮನ್ನ ಕಾರ್ಮಿಕರಂತಾದ್ರೂ ಪರಿಗಣಿಸಿ, ಅವಾಗ ನಮಗ್ ಬರ್ಬೇಕಾಗಿರೋ ಸವಲತ್ತು ಬರುತ್ತೆ. ಆದ್ರೆ ಸ್ನೇಹಿತರೆ, ನಮ್ಮ ಸರ್ಕಾರಕ್ಕೆ ಈ ಮನಸ್ಸು ಇಲ್ಲ. ಯಾಕಂದ್ರೆ ಅವರಿಗೆ ಈ ರೀತಿ ತಗೊಳ್ಬೇಕಾದ್ರೇನೆ ಇನ್ಸೆಂಟಿವ್ ಬೇಸ್ಡ್ ಅಂತಾನೆ ತಗೊಂಡ್ಬಿಟ್ಟಿದ್ದಾರೆ. ಒಂದು ಲೈನ್ ಐಟಮ್ ಕೆಲಸ ಮಾಡಿದ್ರೆ ಅದಕ್ಕೆ ದುಡ್ಡು ಕೊಡ್ತೀವಿ, ಹಾಗೆ ತಗೊಂಡಿರೋದು. ಕಾರ್ಮಿಕರು ಅಂತ ಪರಿಗಣಿಸಲ್ಲ, ಯಾಕಂದ್ರೆ ನಿಮ್ಗೆಲ್ಲಾ ಸೌಕರ್ಯಗಳು ಕೊಡಬೇಕಾಗತ್ತೆ. ನಮ್ಮ ಕರ್ನಾಟಕದ ಛಾಯಾಗ್ರಾಹಕರ ಹೆಸರು ಕಾರ್ಮಿಕ ಇಲಾಖೆಯಲ್ಲಿ ನೋಂದಣಿಯಾಗಿದ್ದು ಬಹಳ ಸಂತೋಷದ ವಿಷಯವಾಗಿದೆ ಎಂದು ಸೌತ್ ಇಂಡಿಯಾ ಅಧ್ಯಕ್ಷರಾದ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ. ಕಲಬುರಗಿ ಜಿಲ್ಲಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ವತಿಯಿಂದ ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಸೌತ್ ಇಂಡಿಯಾ ಅಧ್ಯಕ್ಷರಾದ ಜಿ ಪರಮೇಶ್ವರ್ ಅವರು ಛಾಯಾಗ್ರಾಹಕರನ್ನು ಉದ್ದೇಶಿಸಿ ಮಾತನಾಡುತ್ತಾ, ನಮ್ಮ ಕರ್ನಾಟಕದ ಛಾಯಾಗ್ರಾಹಕರ ಹೆಸರು ಕಾರ್ಮಿಕ ಇಲಾಖೆಯಲ್ಲಿ ಸೇರ್ಪಡೆಯಾಗಿದ್ದು ಬಹಳ ಸಂತೋಷದ ವಿಷಯವಾಗಿದೆ. ಸುಮಾರು ವರ್ಷಗಳಿಂದ ಎಲ್ಲಾ ಸರಕಾರಕ್ಕೆ ಮನವಿ ಮಾಡುತ್ತಾ ಬಂದಿದ್ದೇವೆ. ಆದರೆ ಈಗ ಈ ಸರಕಾರ ಛಾಯಾಗ್ರಾಹಕರ ಆಶಯದಂತೆ ಸೇರ್ಪಡೆ ಮಾಡಿದ್ದು ಸಂತಸ ತಂದಿದೆ ಎಂದು ನುಡಿದರು. ನಮ್ಮ ಎಲ್ಲಾ ಛಾಯಾಗ್ರಾಹಕರು ಅಸೋಸಿಯೇಷನ್ನಲ್ಲಿ ಅತಿ ಹೆಚ್ಚಿನ ರೀತಿಯಲ್ಲಿ ಸದಸ್ಯತ್ವ ಹೊಂದಿ ಸರಕಾರದ ಸವಲತ್ತುಗಳನ್ನು ಪಡೆಯಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ನ ಅಧ್ಯಕ್ಷರಾದ ಬಸವರಾಜ್ ಸಿ ತೋಟದವರು ಮಾತನಾಡಿ, ಸೆಪ್ಟೆಂಬರ್ 20ರಿಂದ 23ರವರೆಗೆ ನಡೆಯಲಿರುವ ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನ ಕಾರ್ಯಕ್ರಮವು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆಯಲಿದೆ. ಅದರ ಸದುಪಯೋಗ ಪಡೆಯಬೇಕು ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಆ ಕಾರ್ಯಕ್ರಮದ ಪೋಸ್ಟರ್ ಅನ್ನು ಬಿಡುಗಡೆ ಮಾಡಲಾಯಿತು.
ಈ ಕಾರ್ಯಕ್ರಮದಲ್ಲಿ ಹಿರಿಯ ಛಾಯಾಗ್ರಾಹಕರಾದ ಪರಮೇಶ್ವರ್, ಚಂದ್ರಶೇಖರ್ ಬ್ಯಾಕೋಡ್, ಯೋಗೇಶ್ವರ್ ಸಕ್ಕರ್ಗಿ, ರಾಘವೇಂದ್ರ ಭುರ್ಲಿ, ಶ್ರೀಕಾಂತ್ ಪಾಟೀಲ್, ಅನಿಲ್ ಕುಮಾರ್ ಗಣೇಶ್ಕರ್, ರಮೇಶ್, ಪ್ರಕಾಶ್, ಆದಂ, ಪಾಷಾ ಸೇರಿದಂತೆ ಅನೇಕ ಛಾಯಾಗ್ರಾಹಕರು ಉಪಸ್ಥಿತರಿದ್ದರು. आपको बहुत ऑर्डर देगा, हमको कम से करो करके आप एसोसिएशन का तरफ से फ्री में कर दो, क्योंकि सोसाइटी का पीपल आपको रिकग्नाइज करना चाहिए. वो भी आपको अगर स्ट्राइक किए तो वो भी आपका साथ आएगा. फ्री में कीजिए. वो लंगड़ा रहते, हाथ नहीं रहेगा, पाँव नहीं रहेगा, उसको भी फ्री कीजिए. और किसी को भी नहीं फ्री कीजिए. फ्री का वो बात नहीं निकलना आपका मुंह से. चार्ज कीजिए. ये सारा बात आपको इसके लिए बताया. हम लोग संगठित होना चाहिए. ನಾವೆಲ್ಲ ಸಂಘಟಿತರಾಗಲೇಬೇಕು. ಸಂಘಟಿತರಾದರೆ ನಮಗೆ ಫ್ಯೂಚರ್ ಇದೆ. फ्यूचर फोटोग्राफी आज क्या है, 23 जुलाई का बाद हमारा फ्लाइट रनवे में था, अभी टेक ऑफ हो चुके हैं. बिजनेस सुपर है. अभी 25 का बिजनेस और भी अच्छा है. ये सारा बिजनेस आपको ही मिलना चाहिए. आजकल है क्या है, नया लोग आएंगे, उसका आता पता कुछ भी नहीं रहता. हम KPA एसोसिएशन में लगभग 10 कंप्लेंट आएगा हर महीना. 10 कंप्लेंट क्या है भाई, हमारा इंस्टाग्राम में रेफ़र किया, मेरा डॉटर ने रेफ़र किया, मेरा फ्रेंड का फ्रेंड रेफ़र किया, मैंने ऑर्डर दे दिया, उन्होंने फ़ोटो भी नहीं दिया, सॉफ्ट कॉपी भी नहीं दिया, वीडियो भी नहीं दिया. ज़रा पता करके देखो. हम देखेगा वो मेंबर भी नहीं, कुछ भी नहीं, उसका आता पता भी नहीं रहेगा. ऐसे लोगों को क्यों देना है? ये पब्लिक अवेयरनेस प्लेटफॉर्म में हम बताना चाहिए. सी वी आर डूइंग पब्लिक अवेयरनेस प्रोग्राम. आपको 30 सेकेंड्स का एक वीडियो भेजेगा, आप जिधर जाएगा LED वाल लगाएगा, कोई भी लगाएगा, उधर एक वीडियो प्ले कीजिए. प्रोफेशनल फोटोग्राफर, ये कपड़ा आप सिला सकते हैं क्या? मैं सिला सकते क्या? ये टेलर ही सिला सकते हैं, है ना? ये प्रोफेशनल, उसका धंधा है. हमारा धंधा क्या है? फोटोग्राफी. फोटोग्राफी इज़ आवर प्रोफेशन. इस प्रोफेशन का बारे में हम पब्लिक प्लेटफॉर्म में बात करना चाहिए. ज़्यादा से ज़्यादा मोबाइल में क्या फ़ोटो खींचते हैं उन लोगों को बताना, भाई आप 1000 फ़ोटो खींचो, 100 फ़ोटो प्रिंट करो, मैं करके दूँगा आपको. ऐसे किए तो आपका बिजनेस भी बढ़ेगा. आपका बिजनेस बढ़ने से आपका फैमिली कमिटमेंट कम हो जाएगा. ये सारा बात आपसे कहने के लिए हमको बहुत खुश हो रहा है. और ये जो लोग इधर बैठे ना, ये क्या है, ये ऑफिस बेयरर्स. मैं चाहता हूँ 20 लोग का एक लीडर होना चाहिए. ಎವ್ರಿ 20 ಮೆಂಬರ್ಸ್ಗೆ ಒಬ್ಬರು ಲೀಡರ್ ಆಗಬೇಕು. ಹೀಗಿದ್ದರೆ ನಾವು ಮುಂದೆ ಕುಟುಂಬ ಭರವಸೆ ಅಂತ ಒಂದು ಪ್ಲ್ಯಾನಿಂಗ್ ಮಾಡ್ತಾಯಿದ್ವಿ. ಆ ಪ್ಲ್ಯಾನಿಂಗ್ ಬೇಕಾದರೆ 20 ಜನಕ್ಕೆ ಒಬ್ಬ ಲೀಡ್ರ್ ಬೇಕು. ನೀವೆಲ್ಲ ನೆಕ್ಸ್ಟ್ ಇಲ್ಲಿ ಬಂದು ಕೂತ್ಕೋಬೇಕು, ನಾವೆಲ್ಲ ಅಲ್ಲಿ ಕೂತ್ಕೋಬೇಕು. ಶ್ರಾವಣ ಮಾಸದ ಕೊನೆಯ ಶುಕ್ರವಾರದ ಅಂಗವಾಗಿ ಡಾಕ್ಟರ್ ಸುಧಾ ಹಾಲ್ಕಾಯಿ ಅವರ ಮನೆಯಲ್ಲಿ ಸಡಗರ ಸಂಭ್ರಮದಿಂದ ಶ್ರದ್ಧಾ ಭಕ್ತಿಯೊಂದಿಗೆ ಶ್ರೀ ಮಹಾಲಕ್ಷ್ಮಿ ಪೂಜೆಯನ್ನ ಅದ್ಧೂರಿಯಾಗಿ ನೆರವೇರಿಸಲಾಯಿತು. ಸರ್ವ ಮಾಂಗಲ್ಯೆ ಶಿವೆ ಸರ್ವಾದ ಸಾಧಿಕೆ ಶರಣ್ಯೆ ತ್ರಂಬಕೆ ಗೌರಿ ನಾರಾಯಣಿ ನಮಸ್ತುತೆ. ವರಮಹಾಲಕ್ಷ್ಮಿ ಪೂಜೆ ಎಲ್ಲರ ಮನೆಯಲ್ಲಿ ನಡೆಯುತ್ತದೆ. ವೀರಶೈವ ಸಮಾಜದಲ್ಲಿ ಏನೂ ಇದ್ದರೂ ಎಲ್ಲರೂ ಹೆಣ್ಮಕ್ಕಳು ಕೂಡಿ ಅರಿಶಿನ ಕುಂಕುಮ ಕಾರ್ಯಕ್ರಮ ಇಡುತ್ತಾರೆ. ತಮ್ಮ ಸಮಾಜದಲ್ಲಿ ಒಂದು ಜೂಟಾಗಿ ಎಲ್ಲರೂ ಹೆಣ್ಣುಮಕ್ಕಳು ಬಂದು ಅರಿಶಿನ ಕುಂಕುಮ ಕಾರ್ಯಕ್ರಮ ನಡೆಸುತ್ತಾರೆ. ಹೀಗೆ ನಡೆಸ್ತಾ ಇರಬೇಕು. ಎಲ್ಲರೂ ಏನೂ ಇದ್ದರೂ ಒಂದಾಗಿ ಇರಬೇಕು. ವೀರಶೈವ ಸಮಾಜದಲ್ಲಿ ಲಿಂಗಾಯತರು ಲಕ್ಷ್ಮೀ ಪೂಜೆ ಬಗ್ಗೆ ಇದು ವಿಶೇಷತೆ. ಲಕ್ಷ್ಮಿ ಎಲ್ಲರಿಗೂ ನಮಸ್ಕಾರ. ಶ್ರಾವಣ ಶುಕ್ರವಾರದ ಲಕ್ಷ್ಮೀ ಪೂಜೆ ಎಲ್ಲರಿಗೂ ಶುಭಾಶಯಗಳು. ಎಲ್ಲರಿಗೂ ಅಷ್ಟಲಕ್ಷ್ಮಿ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಶ್ರಾವಣ ಅಂತಂದರೆ ಎಲ್ಲ ನಮ್ಮ ಹೆಣ್ಮಕ್ಳಿಗೆ ಇಡೀ ನಮ್ಮ ದೇಶದಲ್ಲಿ ಶ್ರಾವಣ ಅಂದರೆ ಒಂದು ಭಾಳ ಪ್ರಾಮುಖ್ಯವಾದ ಒಂದು ತಿಂಗಳು. ಇದರೊಳಗಡೆ ನಮಗೆ
ಸೋಮವಾರ ಆಗಲಿ ಶುಕ್ರವಾರ ಆಗಲಿ ನಾವು ಭಾಳ ಪೂಜೆ ಪುನಸ್ಕಾರಗಳನ್ನು ಮಾಡ್ತೇವೆ, ನೇಮನಿಷ್ಠೆಗಳನ್ನು ಮಾಡುತ್ತೇವೆ. ಇದು ಒಂದು ಸಂಭ್ರಮ ನಮಗೆ. ಎಲ್ಲ ನಮ್ಮ ಅಕ್ಕ ತಂಗಿಯರಿಗೆ ಅರಿಶಿಣ ಕುಂಕುಮಕ್ಕೆ ನಾವು ಕರಿತೀವಿ. ಆಮೇಲೆ ಇನ್ನೊಂದು ಏನು ಅಂತಂದರೆ, ಒಂದು ಹೆಣ್ಣಂದ್ರೇ ಒಂದು ಲಾವಣ್ಯ. ಶೀಸ್ ಬಾರ್ನ್ ವಿತ್ ಅ ಕಲ್ಚರ್, ಶೀಸ್ ಬಾರ್ನ್ ವಿತ್ ಕಲರ್ಸ್, ಐ ಮಸ್ಟ್ ಸೇ. ಇಲ್ಲೆಲ್ಲ ನೋಡ್ತೀರ ನೀವೆಲ್ಲರೂ ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದ್ದಾರೆ. ಅಂದರೆ ಈಗ ಎಲ್ಲರಿಗೂ ಹೇಗೆ ಒಂದು ಉತ್ಸಾಹ ಇರುತ್ತೆ ಅಂತಂದರೆ, ಇದು ಸ್ವಂತ ನಮ್ಮನೇದೇ ಹಬ್ಬ ಇದೆ ಅನ್ನೋ ಒಂದು ಉತ್ಸಾಹ ನಮ್ಮ ಭಾರತ ನಾರಿಯಲ್ಲಿ ನಾವು ನೋಡ್ತೀವಿ. ಇದಿಷ್ಟೇ ಅಲ್ಲ, ನಮ್ಮ ಭಾರತೀಯ ನಾರಿಯರು ಎಷ್ಟೇ ಓದಿರಲಿ, ಎಷ್ಟೇ ದೊಡ್ಡ ಸ್ಥಾನದಲ್ಲಿರಲಿ, ಎಷ್ಟೇ ಒಂದು ಒಳ್ಳೆ ಪ್ರೊಫೆಷನ್ ಅಂದರೆ ನೋಬಲ್ ಪ್ರೊಫೆಷನಲ್ಲಿ ಇದ್ರೂ ಸಹ ಅವರು ವಿ ಆರ್ ವೆರಿ ಮಚ್ ಬೌಂಡೆಡ್ ಟು ಅವರ್ ರೂಟ್ಸ್. ನಮ್ಮ ಕಲ್ಚರು, ನಮ್ಮ ಪೂಜೆ, ನಮ್ಮ ಪುನಸ್ಕಾರನ ನಾವು ಯಾವಾಗಲೂ ಹಿಡ್ಕೊಂಡು ಹೋಗ್ತೀವಿ. ಇದನ್ನು ನಾವು ನೆಕ್ಸ್ಟ್ ಜನ್ರೇಷನ್ಗೂ ನಾವು ಅದನ್ನು ಪಾಸ್ ಮಾಡ್ತೀವಿ. ಎಲ್ಲರೂ ಇದನ್ನು ಪಾಲಿಸಬೇಕು ಅಂತ ನನ್ನ ಕೋರಿಕೆ. ನಮ್ಮ ಸನಾತನ ಧರ್ಮ, ನಮ್ಮ ಹಿಂದುತ್ವ, ನಮ್ಮ ಭಾರತ ಮೌಲ್ಯಗಳನ್ನು ನಾವು ಈ ರೀತಿ ಪರಂಪರೆಯನ್ನು ನಾವು ಪಾಲಿಸ್ತಾ ಹೋದರೆ ಅದು ಯಾವಾಗಲೂ ಕಟ್ಟುನಿಟ್ಟಾಗಿರುತ್ತೆ ಅಂತ ಹೇಳಿ. सर्वेषां स्वस्तिर्भवतु, सर्वेषां स्वस्तिर्भवतु, सर्वेषां शान्तिर्भवतु, सर्वेषां शान्तिर्भवतु, सर्वेषां पूर्णं भवतु, सर्वेषां पूर्णं भवतु, सर्वेषां मङ्गलं भवतु, सर्वेषां मङ्गलं भवतु.
ಸೆಪ್ಟೆಂಬರ್ 3ರಿಂದ 7ರವರೆಗೆ ಕಲಬುರಗಿ ನಗರದ ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ಏಕವ್ಯಕ್ತಿ ಮಹಿಳಾ ನಾಟಕೋತ್ಸವ ಹಮ್ಮಿಕೊಳ್ಳಲಾಗಿದೆ ಎಂದು ರಂಗಾಯಣ ಕಲಬುರಗಿಯ ನೂತನ ನಿರ್ದೇಶಕರಾದ ಡಾಕ್ಟರ್ ಸುಜಾತಾ ಜಂಗಮಶೆಟ್ಟಿ ಅವರು ತಿಳಿಸಿದ್ದಾರೆ. ರಂಗಾಯಣ ಕಲಬುರಗಿಯ ವತಿಯಿಂದ ಏಕವ್ಯಕ್ತಿ ಮಹಿಳಾ ನಾಟಕೋತ್ಸವವನ್ನು ಸೆಪ್ಟೆಂಬರ್ 3ರಿಂದ 7ರವರೆಗೆ ಪ್ರತಿದಿನ ಸಾಯಂಕಾಲ 6 ಗಂಟೆಗೆ ಕಲಬುರಗಿ ನಗರದ ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ಆಯೋಜಿಸಲಾಗಿದೆ ಎಂದು ರಂಗಾಯಣ ಕಲಬುರಗಿಯ ನೂತನ ನಿರ್ದೇಶಕರಾದ ಡಾಕ್ಟರ್ ಸುಜಾತಾ ಜಂಗಮಶೆಟ್ಟಿ ಅವರು ತಿಳಿಸಿದ್ದಾರೆ. ಕಲಬುರಗಿ ನಗರದ ರಂಗಾಯಣದಲ್ಲಿ ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸೆಪ್ಟೆಂಬರ್ 3ರಂದು ಸಾಯಂಕಾಲ 6 ಗಂಟೆಗೆ ಕವಯತ್ರಿ ಹಾಗೂ ರಂಗಕರ್ಮಿ ಡಾಕ್ಟರ್ ಎಚ್.ಎಲ್. ಪುಷ್ಪಾ ಅವರು ನಾಟಕೋತ್ಸವವನ್ನು ಉದ್ಘಾಟಿಸಲಿದ್ದಾರೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸದಸ್ಯರಾದ ಡಾಕ್ಟರ್ ಚಂದ್ರಕಲಾ ಬಿದರಿ, ಸಾಹಿತಿ ಡಾಕ್ಟರ್ ಅಮೃತಾ ಕಟಕೆ, ಹಿರಿಯ ರಂಗಕರ್ಮಿ ಶಾಂತಾ ಕುಲಕರ್ಣಿ ಮುಖ್ಯ ಅತಿಥಿಗಳಾಗಿ ಆಗಮಿಸುವರು. ರಂಗ ಸಮಾಜದ ಸದಸ್ಯರಾದ ಡಿಂಗ್ರಿ ನರೇಶ್ ಉಪಸ್ಥಿತರಿರಲಿದ್ದಾರೆ. ನಂತರ ಸಾಸ್ವೆಹಳ್ಳಿ ಸತೀಶ್ ರಂಗರೂಪ ನಿರ್ದೇಶನದ ನಿರಾಕರಣೆ ನಾಟಕ ಪ್ರದರ್ಶನ ನಡೆಯಲಿದೆ ಎಂದು ತಿಳಿಸಿದರು. ಸೆಪ್ಟೆಂಬರ್ 4ರಂದು ಸಾಯಂಕಾಲ 6 ಗಂಟೆಗೆ ಶಶಿಧರ್ ಭಾರಿಘಾಟ್ ನಿರ್ದೇಶನದ ಕಸ್ತೂರ್ಬಾ, 5ರಂದು ಸಾಯಂಕಾಲ 6 ಗಂಟೆಗೆ ಜಗದೀಶ್ ಆರ್ ಜಾಣಿ ನಿರ್ದೇಶನದ ಕೌದಿ, 6ರಂದು ಮಧು ಮಳವಳ್ಳಿ ನಿರ್ದೇಶನದ ಅನುರಕ್ತೆ, 7ರಂದು ಡಾಕ್ಟರ್ ಶ್ರೀಪಾದ್ ಭಟ್ ನಿರ್ದೇಶನದ ಅವಳ ಕಾಗದ ನಾಟಕ ಪ್ರದರ್ಶನ ನಡೆಯಲಿದೆ ಎಂದು ವಿವರಿಸಿದರು. ಮುಂಬರುವ ದಿನಗಳಲ್ಲಿ 12ನೇ ಶತಮಾನದ ಶಿವಶರಣರ ಜೀವನ ಕುರಿತು ನಾಟಕ ಪ್ರದರ್ಶನ ಆಯೋಜಿಸುವ ಚಿಂತನೆ ಇದೆ. ರಂಗಾಯಣವನ್ನು ಹೋಬಳಿ ಮಟ್ಟಕ್ಕೂ ತೆಗೆದುಕೊಂಡು ಹೋಗಬೇಕು ಎಂಬುದು ನನ್ನ ಕನಸಾಗಿದೆ ಎಂದು ಹೇಳಿದರು. ರಂಗಾಯಣದ ಉಪನಿರ್ದೇಶಕರಾದ ಜಗದೀಶ್ವರಿ ನಾಸಿ ಈ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಎಲ್ಲ ಪತ್ರಿಕಾ ಮಾಧ್ಯಮದೊಂದಿಗೆ ಮಾತನಾಡಿ ಪತ್ರಿಕಾಗೋಷ್ಠಿಯನ್ನು ಕರೆಯಲು ಉದ್ದೇಶಿಸಿದ್ದಾರೆ. ಅದಕ್ಕಾಗಿ ಇವತ್ತಿನ ಈ ಕಾರ್ಯಕ್ರಮ ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಲಾಗಿದೆ. ಇಲ್ಲಿ ಆಗಮಿಸಿರುವಂತಹ ಎಲ್ಲ ಪತ್ರಿಕಾ ಮಾಧ್ಯಮ ಪ್ರತಿನಿಧಿಗಳಿಗೆ ಕಲಬುರಗಿ ರಂಗಾಯಣ ವತಿಯಿಂದ ಮತ್ತು ವೈಯಕ್ತಿಕವಾಗಿ ನಾನು ತಮ್ಮೆಲ್ಲರನ್ನು ಸ್ವಾಗತಿಸ್ತೇನೆ. ಈ ಪತ್ರಿಕಾಗೋಷ್ಠಿಯನ್ನು ನಡೆಸಿಕೊಳ್ಳಲು ಡಾಕ್ಟರ್ ಸುಜಾತಾ ಜಂಗಮಶೆಟ್ಟಿ ಮತ್ತು ನಿರ್ದೇಶಕರು ಕಲಬುರಗಿ ರಂಗಾಯಣ ಇವರಿಗೆ ನಾನು ಒಟ್ಟಾಗಿ ನಾನು ಸ್ವಾಗತ ಕೋರ್ತೇನೆ. ಕಲಬುರಗಿ ರಂಗಾಯಣದ ಜವಾಬ್ದಾರಿಯನ್ನು ತೆಗೆದುಕೊಂಡ ನಂತರ ಮೊದಲ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇನೆ. ನಾನು ಮಹಿಳೆಯಾದ್ದರಿಂದ ಮೊದಲು ಮಹಿಳಾ ಏಕವ್ಯಕ್ತಿ ರಂಗ ಪ್ರದರ್ಶನದೊಂದಿಗೆ ನನ್ನ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀನಿ. ಇದು 3ನೇ ತಾರೀಕಿನಿಂದ 7ನೇ ತಾರೀಕಿನವರೆಗೂ ಅಂದರೆ 5 ದಿನದ ನಾಟಕೋತ್ಸವವನ್ನು ನಾವು ಆಯೋಜಿಸಿದ್ದೇವೆ. ಮೊದಲ ದಿನ ಉದ್ಘಾಟಕರಾಗಿ ಡಾಕ್ಟರ್ ಎಚ್.ಎಲ್. ಪುಷ್ಪಾ, ಕವಿಯಿತ್ರಿ ಹಾಗೂ ರಂಗಕರ್ಮಿಗಳು ಬೆಂಗಳೂರು ಇವರು ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಅವತ್ತಿನ ದಿವಸನೇ ಅಧ್ಯಕ್ಷತೆಯನ್ನು ಡಾಕ್ಟರ್ ಚಂದ್ರಕಲಾ ಬಿದರಿ, ಸದಸ್ಯರು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯವರು ವಹಿಸ್ಕೊಳ್ತಾ ಇದ್ದಾರೆ. ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಅಮೃತಾ ಕಟಗೆ, ಹಿರಿಯ ಸಾಹಿತಿಗಳು ಕಲಬುರಗಿ, ಮತ್ತು ಶ್ರೀಮತಿ ಶಾಂತಾ ಕುಲಕರ್ಣಿ, ಹಿರಿಯ ರಂಗಕರ್ಮಿಗಳು ರಾಯಚೂರು ಇವರು. ಉಪಸ್ಥಿತಿಯನ್ನು ಶ್ರೀ ಡಿಂಗ್ರಿ ನರೇಶ್, ಸದಸ್ಯರು ರಂಗ ಸಮಾಜ ಇವರು ವಹಿಸಿಕೊಳ್ಳಿದ್ದಾರೆ. ನಾಟಕ ನಿರಾಕರಣೆ, ಪ್ರಸ್ತುತಿ ಶ್ರುತಿ ಆದರ್ಶ, ಮಾರ್ಗ ನೃತ್ಯ ಶಾಲೆ ಶಿವಮೊಗ್ಗ, ರಂಗರೂಪ ನಿರ್ದೇಶನ ಡಾಕ್ಟರ್ ಸಾಸ್ವೆಹಳ್ಳಿ ಸತೀಶ್ ಅವ್ರದ್ದು, ಕಥೆ ವೀಣಾ ಶಾಂತೇಶ್ವರ. ಇದರ ನಿರೂಪಣೆಯನ್ನು ಶ್ರೀಮತಿ ಶಶಿಕಲಾ ಜಡೆಯವರು ಮಾಡ್ತಾ ಇದ್ದಾರೆ. 4ನೇ ದಿವಸ ಅಂದರೆ ಬುಧವಾರ 4/9/24ರಂದು ಈ ಮುಖ್ಯ ಅತಿಥಿಯಾಗಿ ಶ್ರೀಮತಿ ವೀಣಾ ಆದೋನಿ, ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ಬಳ್ಳಾರಿ. ಈ ಇಡೀ ಒಂದು ರಂಗೋತ್ಸವದಲ್ಲಿ ಎಲ್ಲ ಜಿಲ್ಲೆಯ ಮಹಿಳೆಯರನ್ನು ನಾವು ಮುಖ್ಯ ಅತಿಥಿಗಳನ್ನಾಗಿ ಆಯ್ಕೊಂಡಿದ್ದೀವಿ. ನಾಟಕ ಕಸ್ತೂರ್ಬಾ, ಪ್ರಸ್ತುತಿ ಶಶಿಕಲಾ ಮೈಸೂರು, ರಚನೆ ಎಸ್ ರಾಮನಾಥ, ನಿರ್ದೇಶನ ಶಶಿಧರ್ ಭಾರಿಘಾಟ್, ಬೆಳಕು ಜೀವನ್ ಕುಮಾರ್ ಹೆಗ್ಗೋಡ್, ಸಂಗೀತ ಭೂಷಣ್ ಭಟ್ ಭೂಪಾಲ್, ಸಂಗೀತ ಸಾಂಗತ್ಯ ಸುಬ್ರಹ್ಮಣ್ಯಂ ಮೈಸೂರು, ನಿರೂಪಣೆ ಪರ್ವಿನ್ ಸುಲ್ತಾನ ಕಲಬುರ್ಗಿ. 5/9/24 ಗುರುವಾರದಂದು ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಪಾರ್ವತಿ ಸೋನಾರೆ, ಹಿರಿಯರ ಸಾಹಿತಿಗಳು ಬೀದರ್ ಇವರು ಬರ್ತಾ ಇದ್ದಾರೆ. ನಾಟಕ ಕೌದಿ, ಪ್ರಸ್ತುತಿ ಭಾಗ್ಯಶ್ರೀ ಪಾಳ, ರಚನೆ ಗಣೇಶ್ ಅಮೀನ್ಗಢ್, ನಿರ್ದೇಶನ ಸಂಗೀತ ವಿನ್ಯಾಸ ಜಗದೀಶ್ ಆರ್ ಜಾಣೆ, ನಿರೂಪಣೆ ಆರಾಧನಾ ಕುಲಕರ್ಣಿ. 6ನೇ ತಾರೀಕು ಅಂದರೆ 6/9/24 ಶುಕ್ರವಾರದಂದು
ಮುಖ್ಯ ಅತಿಥಿಗಳಾಗಿ ಶ್ರೀ ಬಸವರಾಜ್ ಹೂಗಾರ್, ಜಂಟಿ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಬುರಗಿ ವಲಯ ಕಲಬುರಗಿ, ಶ್ರೀಮತಿ ಶೀಲಾ ಹಾಲ್ಕುರ್ಕಿ, ಹಿರಿಯ ರಂಗಕರ್ಮಿಗಳು ಕೊಪ್ಪಳ. ನಾಟಕ ಅನುರಕ್ತೆ, ಪ್ರಸ್ತುತಿ ಉಮಾಶ್ರೀ ಮಧು ಮಳವಳ್ಳಿ, ರಚನೆ ಶಶಿಕಾಂತ್ ಯಡಹಳ್ಳಿ, ವಿನ್ಯಾಸ ಮತ್ತು ನಿರ್ದೇಶನ ಮಧು ಮಳವಳ್ಳಿ, ರಂಗ ವಿನ್ಯಾಸ ಶಶಿಧರ್ ಅಡಪ, ಸಂಗೀತ ಜನಾರ್ದನ್, ಬೆಳಕಿನ ವಿನ್ಯಾಸ ಅರುಣ್ ಮೂರ್ತಿ, ಸಾಂಗತ್ಯ ಆದಿತ್ಯ ಭರದ್ವಾಜ್, ನಿರೂಪಣೆ ಶ್ರೀಮತಿ ಶೋಭಾ ಪಾಟೀಲ್. ಸಮಾರೋಪ ಸಮಾರಂಭದಂದು ಸಮಾರೋಪ ನುಡಿಯನ್ನು ಅಂದರೆ 7/9/24 ಶನಿವಾರದಂದು ಡಾಕ್ಟರ್ ಮೀನಾಕ್ಷಿ ಬಾಳಿ, ಹಿರಿಯ ಸಾಹಿತಿಗಳು ಕಲಬುರಗಿಯವರು ಹೇಳ್ತಾರೆ. ಮುಖ್ಯ ಅತಿಥಿಗಳು ಡಾಕ್ಟರ್ ಸಹನಾ ಪಿಂಜಾರ್, ರಂಗಕರ್ಮಿಗಳು ಹೊಸಪೇಟೆ. ಇವರು ಈಗ ತಾನೇ ಜನಪದ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಮೆಂಬರ್ ಕೂಡ ಆಗಿದ್ದಾರೆ. ಅವರು ಹೊಸಪೇಟ್ನವರು. ಶ್ರೀಮತಿ ಶಾಂತಾ ಭೀಮಸೇನ್ ರಾವ್, ಹಿರಿಯ ರಂಗಕರ್ಮಿಗಳು ಕಲಬುರಗಿ. ಅಧ್ಯಕ್ಷತೆ ನಂದು, ಡಾಕ್ಟರ್ ಸುಜಾತಾ ಜಂಗಮಶೆಟ್ಟಿ. ನಾಟಕ ಅವಳ ಕಾಗದ, ರವೀಂದ್ರನಾಥ್ ಟ್ಯಾಗೋರರ ಕಥೆಗಳನ್ನು ಆಧರಿಸಿದ ಈ ನಾಟಕ. ಪ್ರಸ್ತುತಿ ಅಹಲ್ಯಾ ಬಲ್ಲಾಳ್, ಪರಿಕಲ್ಪನೆ ಮತ್ತು ನಿರ್ದೇಶನ ಡಾಕ್ಟರ್ ಶ್ರೀಪಾದ ಭಟ್ಟ, ರಂಗರೂಪ ಸುಧಾ ಅಡ್ಕಳ, ವಿನ್ಯಾಸ ಶ್ವೇತಾ ಹಾಸನ್, ನಿರೂಪಣೆ ಶಶಿಕಲಾ ಜಡೆ. ಇವರು ಬಾಂಬೆಯಿಂದ ಬರ್ತಾ ಇದ್ದಾರೆ, ಅಹಲ್ಯಾ ಅವರು. ಈ 5 ದಿನದ ನಾಟಕೋತ್ಸವ 5 ಜನ ಮಹಿಳಾ ಏಕವ್ಯಕ್ತಿ ರಂಗರೂಪವನ್ನು ನಾವು ಮಾಡ್ತಾ ಇದ್ದೀವಿ. ಮತ್ತು ಎಲ್ಲ ಜಿಲ್ಲೆಯ ನಮ್ಮ ಕಲ್ಯಾಣ ಕರ್ನಾಟಕದ ಎಲ್ಲ ಜಿಲ್ಲೆಯ ರಂಗಕರ್ಮಿಗಳನ್ನು ಸಾಹಿತಿಗಳನ್ನು ಇದರಲ್ಲಿ ನಾವು ಮುಖ್ಯ ಅತಿಥಿಗಳನ್ನಾಗಿ ಹಾಕ್ಕೊಂಡಿದ್ದೀವಿ. ಸೆಪ್ಟೆಂಬರ್ 29 ಮತ್ತು 30ರಂದು 2 ದಿನಗಳ ಕಾಲ ಕಲಬುರಗಿ ನಗರದಲ್ಲಿ ಕಬ್ಬು ಬೆಳೆಗಾರರ ರಾಜ್ಯ ಸಮ್ಮೇಳನ ಜರುಗಲಿದೆ. ಅಖಿಲ ಭಾರತ ಕಬ್ಬು ಬೆಳೆಗಾರರ ಸಂಘದ ರಾಷ್ಟ್ರ ಸಮಿತಿ ಸಭೆ ಮತ್ತು ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯ ಸಮ್ಮೇಳನವು ಸೆಪ್ಟೆಂಬರ್ 29 ಮತ್ತು 30ರಂದು ಕಲಬುರಗಿಯಲ್ಲಿ ನಡೆಯಲಿದೆ ಎಂದು ಕರ್ನಾಟಕ ಕಬ್ಬು ಬೆಳೆಗಾರರ ಸಂಘದ ರಾಜ್ಯ ಸಂಚಾಲಕರಾದ ಎನ್ಎಲ್ ಭರತ್ರಾಜ್ ಅವರು ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದ ಅವರು 2 ದಿನಗಳ ಸಮ್ಮೇಳನದಲ್ಲಿ ಉತ್ತರ ಪ್ರದೇಶ, ಪಂಜಾಬ್, ಹರಿಯಾಣ, ತೆಲಂಗಾಣ, ಆಂಧ್ರ ಪ್ರದೇಶ, ಮಧ್ಯಪ್ರದೇಶ, ಉತ್ತರಾಖಂಡ, ಮಹಾರಾಷ್ಟ್ರ, ತಮಿಳುನಾಡು, ಬಿಹಾರ್ ಮತ್ತು ಕರ್ನಾಟಕ ರಾಜ್ಯ ಸೇರಿದಂತೆ ಮುಂತಾದ ರಾಜ್ಯಗಳ ಕಬ್ಬು ಬೆಳೆಗಾರರ ಸಂಘದ ರಾಷ್ಟ್ರಮಟ್ಟದ ಮುಖಂಡರುಗಳು ಭಾಗವಹಿಸಲಿದ್ದಾರೆ. ಈ ಸಂದರ್ಭದಲ್ಲಿ ದೇಶದ ಕಬ್ಬು ಬೆಳೆಗಾರರ ಸ್ಥಿತಿಗತಿ, ಮುಂದಿನ ಹೋರಾಟದ ರೂಪುರೇಷೆಗಳ ಬಗ್ಗೆ ಚರ್ಚಿಸಲಾಗುವುದು ಎಂದು ತಿಳಿಸಿದರು. ಈ ಸುದ್ದಿಗೋಷ್ಠಿಯಲ್ಲಿ ಶರಣಬಸಪ್ಪ ಮಮಶೆಟ್ಟಿ, ಶ್ರೀಮಂತ್ ಬಿರಾದಾರ್, ಸಿದ್ದು ದಣ್ಣೂರ್, ಅಶೋಕ್ ಹೂಗಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇವತ್ತು ಕಬ್ಬು ಬೆಳೆಗಾರರ ಸಮಸ್ಯೆ ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ಇಡೀ ಜನತೆಗೆ ಸಿಹಿಯನ್ನು ಉಣಬಡಿಸ್ತಕ್ಕಂತಹ ಈ ಕಬ್ಬು ಬೆಳೆಗಾರ ರೈತರು ತಮ್ಮ ಬದುಕಿನಲ್ಲಿ ಕಹಿಯನ್ನು ಉಣ್ತಾ ಇರತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಕಬ್ಬು ಬೆಳೆಗಾರರಿಗೆ ಒಂದು ದೊಡ್ಡ ರೀತಿಯಾದಂಥ ವಂಚನೆಯನ್ನು ಮಾಡ್ತಾ ಇದೆ. ಕೇಂದ್ರ ಸರ್ಕಾರ FRPಯನ್ನು ನಿಗದಿಪಡಿಸ್ತಕ್ಕಂಥ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡಿದ್ದೇವೆ, ಕನಿಷ್ಠ 1 ಟನ್ ಕಬ್ಬಿಗೆ 5,000 ರೂಪಾಯಿಯನ್ನು ಬೆಂಬಲ ಬೆಲೆಯನ್ನು ನಿಗದಿಪಡಿಸಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಒತ್ತಾಯ ಆಗಿರ್ತಕ್ಕಂಥದ್ದು. ಅದರ ಜೊತೆಗೇನೆ ರಾಜ್ಯ ಸರ್ಕಾರವೂ ಸಹ SAPಯನ್ನು ನಿಗದಿಪಡಿಸಲಿಕ್ಕೆ ಕಾನೂನಾತ್ಮಕವಾದಂಥ ಅವಕಾಶಗಳಿದ್ರೂ ಈ ಒಂದು ಸಕ್ಕರೆ ಉದ್ಯಮಪತಿಗಳ ಕೈಗೊಂಬೆಯಾಗಿರ್ತಕ್ಕಂತಹ ಆಳುವ ಸರ್ಕಾರಗಳು ಆ SAPಯನ್ನು ನಿಗದಿಪಡಿಸ್ತಾ ಇರ್ತಕ್ಕಂಥದ್ದನ್ನು ರೈತರಿಗೆ ಮಾಡಿರ್ತಕ್ಕಂಥ ಒಂದು ದ್ರೋಹ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕರೀಲಿಕ್ಕೆ ಬಯಸ್ತೇನೆ. 94-95ನೇ ಸಾಲಿನಲ್ಲಿ ಕಬ್ಬಿಗೆ ಬೆಂಬಲ ಬೆಲೆಯನ್ನು ನಿಗದಿಪಡಿಸುವಂತಹ ಸಂದರ್ಭದಲ್ಲಿ ಕಬ್ಬಿನ ಇಳುವರಿ 8.5% ಆಧಾರದ ಮೇಲೆ ಬೆಲೆಯನ್ನು ನಿಗದಿಪಡಿಸ್ತಾಯಿದ್ರು. ತದನಂತರದಲ್ಲಿ 9.5 ಇಳುವರಿ ಆಧಾರದ ಮೇಲೆ ಬೆಲೆಯನ್ನು ನಿಗದಿಪಡಿಸಲಿಕ್ಕೆ ಪ್ರಾರಂಭ ಮಾಡಿದ್ರು. ರಾಜ್ಯ ಮತ್ತು ಕೇಂದ್ರ ಸರ್ಕಾರದಲ್ಲಿ ರಾಜ್ಯ ಮತ್ತು ಈ ಉದ್ಯಮಪತಿಗಳು, ಸಕ್ಕರೆ ಉದ್ಯಮಪತಿಗಳ ಸಂಖ್ಯೆ ಹೆಚ್ಚಳ ಆದ ನಂತರದಲ್ಲಿ ಅದರ ಒಂದು ಇಳುವರಿಯ ಪ್ರಮಾಣವನ್ನು 10.25 ಇಳುವರಿ ಆಧಾರದ ಮೇಲೆ, ಸಕ್ಕರೆ ಇಳುವರಿ ಆಧಾರದ ಮೇಲೆ FRPಯನ್ನು ನಿಗದಿಪಡಿಸ್ತಕ್ಕಂಥ ಒಂದು ತೀರ್ಮಾನವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಇಡೀ ರೈತರಿಗೆ ಮಾಡಿರ್ತಕ್ಕಂಥ ಒಂದು ದೊಡ್ಡ ವಂಚನೆ. ಈ ವರ್ಷದಲ್ಲಿ 24 ಮತ್ತು 25ನೇ ಸಾಲಿನಲ್ಲಿ FRPಯನ್ನು 1 ಟನ್ಗೆ 10.25 ಇಳುವರಿಗೆ 3,400 ರೂಪಾಯಿಯನ್ನು ನಿಗದಿ ಮಾಡಿದ್ದಾರೆ. 9.5 ಇಳುವರಿಗೆ 3,150 ರೂಪಾಯಿಯನ್ನು ನಿಗದಿ ಮಾಡಿರ್ತಕ್ಕಂಥದ್ದು. ಇದು ಇಡೀ ರೈತರಿಗೆ ಕೋಟ್ಯಾಂತರ ರೂಪಾಯಿಯನ್ನು ವಂಚನೆ ಮಾಡ್ತಕ್ಕಂತಹ ಒಂದು ನೀತಿಯಾಗಿದೆ ಅಂತಕ್ಕಂಥದ್ದು. ತಮ್ಮೆಲ್ಲರಿಗೂ ಗೊತ್ತಿರುವಂಗೆನೇ
ಇಡೀ ಒಂದು ಕರ್ನಾಟಕ ರಾಜ್ಯದ ಕೃಷಿ ಬೆಲೆ ಆಯೋಗ ಒಂದು ಟನ್ ಕಬ್ಬು ಬೆಳಿಲಿಕ್ಕೆ 3,580 ರೂಪಾಯಿ ಖರ್ಚು ಬರ್ತದೆ ಅಂತ ಹೇಳಿ ಒಂದು ವರದಿಯನ್ನು ನೀಡಿದೆ. ಒಂದು ಟನ್ ಕಬ್ಬು ಬೆಳಿಬೇಕು ಅಂತ ಹೇಳಿದ್ರೆ 3,580 ರೂಪಾಯಿ ಖರ್ಚು ಬರ್ತದೆ. ಅದಕ್ಕೆ ಕೇವಲ 10% ಲಾಭಾಂಶವನ್ನು ಸೇರಿಸಿ 9.5 ಇಳುವರಿಯ ಆಧಾರದ ಮೇಲೆ ಒಂದು ಟನ್ ಕಬ್ಬಿಗೆ 3,938 ರೂಪಾಯಿಗಳನ್ನು ನೀಡಬೇಕು ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದೆ. ಆದರೆ ಈ ಒಂದು ರಾಜ್ಯದ ಸಕ್ಕರೆ ಆಯುಕ್ತರು ಕೊಟ್ಟಿರ್ತಕ್ಕಂತಹ ಸಕ್ಕರೆ ನಿಯಂತ್ರಣ ಮಂಡಳಿ ಕೊಟ್ಟಿರ್ತಕ್ಕಂತಹ ವರದಿಯನ್ನು ಗಾಳಿಗೆ ತೂರಿ ಅದರಲ್ಲೂ 10.25 ಇಳುವರಿಗೆ ಈ ಥರದ ಒಂದು ಕೇವಲ 3,400 ರೂಪಾಯಿನ ನಿಗದಿ ಮಾಡಿರ್ತಕ್ಕಂಥದ್ದು ಸರಿಯಾದ ಕ್ರಮ ಅಲ್ಲ ಅನ್ನುವಂಥದ್ದು. ಅವ್ರ ಪ್ರಕಾರವಾಗಿಯೇ ಏನಾದ್ರೂ 9.5 ಇಳುವರಿ ಆಧಾರದ ಮೇಲೆ ಏನಾದ್ರೂ ನೀಡಿದ್ದಾಗಿದ್ದರೆ 10% ಲಾಭಾಂಶದ ಮೇಲೆ 3,938 ರೂಪಾಯಿನ ಕೊಡಬೇಕಾಗಿತ್ತು. ಮತ್ತು MS ಸ್ವಾಮಿನಾಥನ್ ಆಯೋಗದ ವರದಿಯಂತೆ ಈ ಒಂದು ಕೃಷಿ ಬೆಲೆ ಆಯೋಗ ಕೊಟ್ಟಿರ್ತಕ್ಕಂತಹ ಆ ವೆಚ್ಚಕ್ಕೆ 50% ಲಾಭಾಂಶವನ್ನು ಸೇರಿಸಿ FRP ಅನ್ನು ನಿಗದಿಪಡಿಸಿದರೆ ಒಂದು ಟನ್ ಕಬ್ಬಿಗೆ 5,370 ರೂಪಾಯಿಗಳಾಗ್ತದೆ. ಆದರೆ ಕೇಂದ್ರ ಸರ್ಕಾರ ಇದನ್ನು ಯಾವುದನ್ನು ಸಹ ಗಣನೆಗೆ ತೆಗೆದುಕೊಳ್ಳದೇನೆ ಉದ್ಯಮಪತಿಗಳ ಕೈಗೊಂಬೆಯಾಗಿ ಈ ಒಂದು FRPಯನ್ನು ನಿಗದಿಪಡಿಸಿರ್ತಕ್ಕಂಥದ್ದು ಅದು ರೈತ ವಿರೋಧಿಯಾದಂಥದ್ದು. ಮತ್ತು ಅದರ ಜೊತೆಗೆ ಈ ಉಪ ಉತ್ಪನ್ನಗಳಲ್ಲಿ ಯಾವುದೇ ರೀತಿಯಾದಂತಹ ಲಾಭಾಂಶವನ್ನು ಸಹ ಇದಕ್ಕೆ ಸೇರಿಸಲಿಲ್ಲ. ಆ ಉಪ ಉತ್ಪನ್ನಗಳಲ್ಲಿ ಆಧಾರದ ಮೇಲೆ ರಾಜ್ಯ ಸರ್ಕಾರ ಒಂದು 2014 ಕಲಂ 4A ಅಡಿನಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಎಥನಾಲ್ ಉತ್ಪಾದಿಸುವ ಸಕ್ಕರೆ ಕಾರ್ಖಾನೆಗಳು 150 ರೂಪಾಯಿ ಮತ್ತು ಎಥನಾಲ್ ಉತ್ಪಾದಿಸದ ಸಕ್ಕರೆ ಕಾರ್ಖಾನೆಗಳು 100 ರೂಪಾಯಿಗಳನ್ನ ಪ್ರತಿ ಟನ್ ಕಬ್ಬಿಗೆ ಕೊಡಬೇಕು ಅಂತ ಹೇಳಿ 22 ಮತ್ತು 23ನೇ ಸಾಲಿನಲ್ಲೇ ಒಂದು ಆದೇಶವನ್ನು ಮಾಡಿದರು. ರೈತ ವಿರೋಧಿ ವಿದ್ಯುತ್ ನೀತಿಯನ್ನ ರದ್ದು ಮಾಡುವಂತೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಆಗ್ರಹಿಸಿದೆ. ರೈತ ವಿರೋಧಿ ವಿದ್ಯುತ್ ನೀತಿಯನ್ನು ರದ್ದು ಮಾಡುವಂತೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾ ಘಟಕ ಕಲಬುರಗಿಯ ವತಿಯಿಂದ ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಆಗ್ರಹಿಸಲಾಯಿತು. ಈ ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಮಲ್ಲನಗೌಡ ಪಾಟೀಲ್, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಬಸ್ಸುಗೌಡ ಬಿರಾದಾರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಹಂತೇಶ್ ಜಮಾದಾರ್, ಜಿಲ್ಲಾ ಗೌರವ ಅಧ್ಯಕ್ಷರಾದ ಬಸವರಾಜ್ ಹಡಪತ್ ಸೋಗುರ್ಯನ್, ಜಿಲ್ಲಾ ಕಾನೂನು ಸಲಹೆಗಾರರಾದ ಮರೆಣ್ಣ ನಾಲ್ವಾರ್, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಗಳಾದ ರಮೇಶ್ DC ಕೊಂಚೂರ್, ಜಿಲ್ಲಾ ಕಾರ್ಯದರ್ಶಿಗಳಾದ ಪರಮೇಶ್ವರ್ ಜಿ ಝಳಕಿ ನಾಲ್ವಾರ್, ಜಿಲ್ಲಾ ಮಹಿಳಾ ಘಟಕದ ಉಪಾಧ್ಯಕ್ಷರಾದ ದೇವಕಿ ಯಾಳವಾರ್, ಜೇವರ್ಗಿ ತಾಲೂಕಾ ಅಧ್ಯಕ್ಷರಾದ ಜಗದೀಶ್ ಕಡ್ಲಿ ಅವರಾದ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕೃಷಿ ಪಂಪ್ ಸೆಟ್ಗಳಿಗೆ RR ನಂಬರ್ ಆಧಾರ್ ಲಿಂಕ್ ಏನು ಜೋಡಣೆ ಮಾಡೋಕ್ಕಾಗ್ತದ ಆ ಒಂದು ವಿರುದ್ಧವಾಗಿ ಆ ಒಂದು 4ನೇ ತಾರೀಕು ಸೆಪ್ಟೆಂಬರ್ 4ನೇ ತಾರೀಕು ರಾಜ್ಯಾದ್ಯಂತ ಹೋರಾಟ ಮಾಡಬೇಕಂತ ಹಮ್ಮಿಕೊಂಡಿದ್ದೀವಿ. ಯಾಕಂತಂದರೆ ಈಗಿರೋ ಸರ್ಕಾರ ಯಾವುದೇ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡದೆ ರೈತರಿಗೆ ಮೋಸ ಮಾಡುತ್ತಾ ಹೊರಟಿದೆ. ಹಿಂದೆ ಕೃಷಿ ಕಾಯ್ದೆಗಳು ಜಾರಿಗೆ ತಂತು, ಕೇಂದ್ರ ಸರ್ಕಾರ ಅದೊಂದು ವಾಪಸ್ ತಗೊಂಡ್ರು ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವ್ರ ಸರ್ಕಾರ ಯಾವುದೇ ಒಂದು ಕಾರ್ಯಕ್ರಮವನ್ನು ನಿಯೋಜಿಸದೆ ಅದನ್ನು ಮುಂದುವರಿಸ್ಕೊಂಡು ಹೊಂಟಾನೆ. ಮತ್ತು ಇನ್ನೊಂದು ನಮಗೆ ಎಲೆಕ್ಷನ್ ಟೈಮ್ನಲ್ಲಿ ನಾವು ಬಂದಂಥ ಸರ್ಕಾರ ಬಂದಂಥ 24 ಗಂಟೆ ಒಳಗೆ ಆ ಕಾಯ್ದೆಗಳನ್ನು ವಾಪಸ್ ಪಡಿತದಂತ ನಮ್ಗೆ ಹೇಳಿದರು. ಸರ್ಕಾರ ಬಂದು 15 ತಿಂಗಳಾದ್ರೂ ಇಲ್ಲಿವರೆಗೆ ಅದ್ರ ಮಾತೆತ್ತಾ ಇಲ್ಲ ಅವರು. ಯಾಕಂತಂದ್ರೆ ರೈತರ ಬೆನ್ನೆಲುಬಾಗಿ ನಿಂತಿರ್ತೀವಂಥ ಸರ್ಕಾರಗಳು ರೈತ ವಿರುದ್ಧವಾದ ಕೆಲಸಗಳನ್ನು ಮಾಡ್ಕೊತ ಹೊರಟಿದೆ. ಮತ್ತು ಇನ್ನೊಂದು ಮುಂದಿನ ಬರುವ ದಿನಗಳಲ್ಲಿ ನಾವು ಇಲ್ಲಿಗೆ ಇದನ್ನು ಕೈ ಬಿಟ್ಟರೆ ಅವ್ರಿಗೆ ಒಳ್ಳೆಯದು, ನಮಗೂ ಒಳ್ಳೆಯದು. ಇಲ್ಲ ಅಂತಂದರೆ ಮುಂದೆ ಇದರ ಪರಿಣಾಮವಾಗಿ ಮುಂದೆ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗ್ತದಂತ ಈ ಮಾಧ್ಯಮಗಳ ಮೂಲಕ ಈ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಸಿ ಮಸಣ ಕಾರ್ಮಿಕರ ಗಣತಿ ಮಾಡಿ ಅವರಿಗೆ ಪೆನ್ಷನ್ ಜಾರಿಗೊಳಿಸುವಂತೆ ಕರ್ನಾಟಕ ರಾಜ್ಯ ಮಸಣ ಕಾರ್ಮಿಕರ ಸಂಘ ಜಿಲ್ಲಾ ಸಮಿತಿ ಕಲಬುರಗಿ ಮನವಿ ಮಾಡಿದೆ. ರಾಜ್ಯದ ಮಸಣ ಕಾರ್ಮಿಕರನ್ನು ಗುರುತಿಸಿ ಅವರ ಮಕ್ಕಳ ಶಿಕ್ಷಣಕ್ಕೆ ವಿಶೇಷ ಪ್ರವರ್ಗಗಳ ಅಡಿ ಶಿಕ್ಷಣದಲ್ಲಿ ಮೀಸಲಾತಿ ಹಾಗೂ ಇವರಿಗೆ ಇತರೆ ಸರಕಾರಿ ಸೌಲಭ್ಯ ಒದಗಿಸಲು ಕ್ರಮ ವಹಿಸುವುದಕ್ಕೆ ಅಭಿನಂದನೆಗಳು ಹಾಗೂ ಅವರ ಗಣತಿ ಮಾಡಿ ಅವರಿಗೆ ಪೆನ್ಷನ್ ಜಾರಿಗೊಳಿಸುವಂತೆ ಕೋರಿ ಕರ್ನಾಟಕ ರಾಜ್ಯ ಮಸಣ ಕಾರ್ಮಿಕರ ಸಂಘ ಜಿಲ್ಲಾ ಸಮಿತಿ ಕಲಬುರಗಿಯ ವತಿಯಿಂದ ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಮನವಿ ಮಾಡಲಾಯಿತು.
ಈ ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಸಂಚಾಲಕರಾದ ಯು ಬಸವರಾಜ್, ಜಿಲ್ಲಾ ಸಂಚಾಲಕರಾದ ಸುಧಾಮಾ ಧನ್ನಿ, ಆಳಂದ ಸಹ ಸಂಚಾಲಕರಾದ ಪಾಂಡುರಂಗ ಮಾವಿನ್ಕರ್, ಜೇವರ್ಗಿ ಸಹ ಸಂಚಾಲಕರಾದ ಸಿದ್ದರಾಮ್ ಹರವಾಳ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇವತ್ತು ಈ ಪತ್ರಿಕಾಗೋಷ್ಠಿ ಕರ್ನಾಟಕ ರಾಜ್ಯ ಮಸಣ ಕಾರ್ಮಿಕರ ಸಂಘದಿಂದ ನಾವು ಮಾಡ್ತಾ ಇದ್ದೀವಿ. ಇದೊಂದು ವಿಶಿಷ್ಟವಾದಂಥ ಸಮಸ್ಯೆಯನ್ನು ನಿಮ್ಮ ಮುಂದೆ ನಾವು ಎತ್ಕೊಂಡು ಬಂದಿದ್ದೀವಿ. ಶತಶತಮಾನಗಳಿಂದ ಮಸಣಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ವಂಶ ಪಾರಂಪರ್ಯವಾಗಿ ಮಸಣಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರನ್ನು ನಾವಿವತ್ತು ಸಂಘಟನೆ ಮಾಡಿ ಕಳೆದ 10 ವರ್ಷಗಳಿಂದ ಹೋರಾಟವನ್ನು ನಡೆಸ್ತಾ ಇದ್ದೀವಿ ರಾಜ್ಯದಾದ್ಯಂತ. ಮುಖ್ಯವಾಗಿ ಅವ್ರ ಸಮಸ್ಯೆ ಅಂತ ಹೇಳಿದ್ರೆ ಬಿಟ್ಟಿ ಚಾಕರಿ ಮಾಡ್ತಾ ಇರೋದು. ಶತಶತಮಾನಗಳಿಂದ ಬಿಟ್ಟಿ ಚಾಕರಿಯಲ್ಲಿ ಅವರು ತೊಡಗಿದ್ದಾರೆ. ಈ ಜಾತಿ ವ್ಯವಸ್ಥೆ ಮತ್ತು ಅಸ್ಪೃಶ್ಯಾಚರಣೆಯ ಭಾಗವಾಗಿ ಮುಖ್ಯವಾಗಿ ದಲಿತ ಸಮುದಾಯದವರು ಸಾರ್ವಜನಿಕ ಮಸಣಗಳಲ್ಲಿ ಇವತ್ತು ಆ ಕುಣಿ ಅಗದು ಮುಚ್ಚತಕ್ಕಂಥದ್ದು ಅಥವಾ ಈ ಶವ ಸಂಸ್ಕಾರಕ್ಕೆ ಅವರು ಬರುವಾಗ ಹಲಿಗೆ ಹೊಡಿತಕ್ಕಂಥದ್ದು, ಆನಂತರ ಕೆಲವರು ಸುಡುವಂಥ ಪದ್ಧತಿ ಇದ್ದರೆ ಆ ಹೆಣ ಸುಡೋದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು, ಸುಡೋದು, ಈ ಕೆಲಸವನ್ನು ಮಾಡ್ತಕ್ಕಂಥವರು ಮಸಣ ಕಾರ್ಮಿಕರು. ಈ ಮಸಣ ಕಾರ್ಮಿಕರು ಅತ್ಯಂತ ಸಂಕಷ್ಟದಲ್ಲಿದ್ದಾರೆ. ಬಹುತೇಕ ಅದು ಸಾರ್ವಜನಿಕ ಮಸಣಗಳಲ್ಲಿ ಕೆಲಸ ಮಾಡ್ತಕ್ಕಂಥವರು. ನಮ್ಮ ಅಂದಾಜಿನ ಪ್ರಕಾರ ರಾಜ್ಯದಲ್ಲಿ ಸುಮಾರು ಒಂದು 30,000 to 40,000 ಸಾರ್ವಜನಿಕ ಮಸಣಗಳಿದ್ದಾವೆ. ಅದಲ್ಲದೆ ಸುಮಾರು ಒಂದು 4-5 ಸಾವಿರದಷ್ಟು ಇತರೆ ಮಸಣಗಳು, ಸಮುದಾಯದ ಮಸಣಗಳು, ಬ್ರಾಹ್ಮಣರಿಗೆ ಪ್ರತ್ಯೇಕವಾಗಿ, ಲಿಂಗಾಯತರಿಗೆ ಪ್ರತ್ಯೇಕವಾಗಿ, ಹಾಗೆ ಮುಸ್ಲಿಂ ಮೈನಾರಿಟೀಸ್ಗೆ ಪ್ರತ್ಯೇಕವಾಗಿ, ಕ್ರಿಶ್ಚಿಯನ್ ಮೈನಾರಿಟೀಸ್ ಪ್ರತ್ಯೇಕವಾಗಿ, ಆ ರೀತಿ ಇರತಕ್ಕಂಥ ಮಸಣಗಳು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಇದ್ದಾವೆ. ಸೊ ಈ ಎಲ್ಲ ಮಸಣಗಳಲ್ಲಿ ದುಡಿತಕ್ಕಂಥ ಜನ ಹೆಚ್ಚು ಕಡಿಮೆ ಬಿಟ್ಟಿ ಚಾಕರಿಯಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ. ಸೊ ನಾವು ಸರ್ಕಾರನ ಕೇಳ್ತಾ ಇದ್ದೀವಿ, ನಾವು ಸಾರ್ವಜನಿಕರ ಸೇವೆ ಮಾಡ್ತಕ್ಕಂಥವ್ರು, ಸಾರ್ವಜನಿಕ ಆರೋಗ್ಯವನ್ನು ರಕ್ಷಣೆ ಮಾಡ್ತಕ್ಕಂಥವ್ರು, ನಾವು ಆರೋಗ್ಯ ಕಾರ್ಯಕರ್ತರು ಆ್ಯಕ್ಚುಲಿ. ಯಾಕಂದರೆ ಯಾವುದೇ ಒಬ್ಬ ವ್ಯಕ್ತಿ ತೀರ್ಕೊಂಡ ನಂತರ, ಸತ್ತ ನಂತರ ಅದನ್ನು ಸಮರ್ಪಕವಾಗಿ ದಫನ್ ಮಾಡಬೇಕು. ಪ್ರಾಣಿ ಪಕ್ಷಿಗಳ ಥರ ಹೊರಗಡೆ ಬಿಸಾಡೋಕ್ಕಾಗಲ್ಲ. ಸೊ ಆ ರೀತಿ ದಫನ್ ಮಾಡದೇ ಇದ್ದರೆ ಆ ಸತ್ತಂಥ ವ್ಯಕ್ತಿಯ ಶವ ಇದೆಯಲ್ಲ ಅದು ಕೊಳೆತು ನಾರೋದಕ್ಕೆ ಶುರುವಾಗುತ್ತೆ, ಸಮಾಜಕ್ಕೆ ರೋಗ ರುಜಿನಗಳನ್ನು ತರುತ್ತೆ. ಸೊ ಆದ್ದರಿಂದ ಭಾಳ ಹಿಂದಿನಿಂದ ಶವ ಸಂಸ್ಕಾರ ಮಾಡ್ತಕ್ಕಂಥ ಒಂದು ಪದ್ಧತಿ ಇದೆ. ಆ ಶವ ಸಂಸ್ಕಾರದ ಒಂದು ಕೆಲಸವನ್ನು ಜಾತಿ ಪದ್ಧತಿ ಮತ್ತು ಅಸ್ಪೃಶ್ಯಾಚರಣೆಯ ಪ್ರಕಾರ ದಲಿತ ಸಮುದಾಯಗಳಿಗೆ ವಹಿಸ್ಕೊಡ್ಲಾಗಿದೆ. ಹೀಗಾಗಿ ಈ ಶತಶತಮಾನಗಳಿಂದ ವಂಶ ಪಾರಂಪರ್ಯವಾಗಿ ಈ ಒಂದು ಕೆಲಸದಲ್ಲಿ ತೊಡಗಿದ್ದಾರೆ. ನಮ್ಮ ಅಂದಾಜಿನ ಪ್ರಕಾರ ಈ 40-50 ಸಾವಿರ ಮಸಣಗಳಲ್ಲಿ ಹತ್ತಿರ 2-2.5 ಲಕ್ಷ ಕುಟುಂಬಗಳು ತಮ್ಮನ್ನು ತೊಡಗಿಸ್ಕೊಂಡಿದ್ದಾವೆ. ಸೊ ಈ ಎಲ್ಲ ಕುಟುಂಬಗಳನ್ನು ಇವತ್ತು ಬಿಟ್ಟಿ ಚಾಕರಿಯಿಂದ ರಕ್ಷಣೆ ಮಾಡಬೇಕು, ಮತ್ತು ಅವರ ಕೆಲಸವನ್ನು ಸರ್ಕಾರ ಗುರುತಿಸಬೇಕು. ಮಾತ್ರ ಅಲ್ಲ, ಅವರಿಗೆ ವೇತನವನ್ನು ನಿಗದಿ ಮಾಡಬೇಕು ಅಂತೇಳಿ ನಾವಿವತ್ತು ಒತ್ತಾಯ ಮಾಡ್ತಾಯಿದ್ದೀವಿ. ಸ್ವಾತಂತ್ರ್ಯ ಬಂದು 77 ವರ್ಷಗಳನ್ನು ಪೂರೈಸಿದ ನಂತರ ಕೂಡ ಇವತ್ತು ಬಿಟ್ಟಿ ಚಾಕರಿಯಲ್ಲಿ ತೊಡಗತಕ್ಕಂಥ ಪರಿಸ್ಥಿತಿ ಇದೆ. ಇದನ್ನು ಸರ್ಕಾರದ ಗಮನಕ್ಕೆ ತಂದಾಗ ಭಾಳ ಜನ ಅಧಿಕಾರಿಗಳು, ಭಾಳ ಜನ ಮಂತ್ರಿಗಳು ಈ ಥರದ್ದೊಂದು ಪದ್ಧತಿ ಇದೆ, ಅದು ನಾವು ರೆಕಗ್ನೈಸೇ ಮಾಡಿಲ್ವಾ ಅಂಥೇಳಿ ಆಶ್ಚರ್ಯದಿಂದ ಮಾತಾಡಿರ್ತಕ್ಕಂಥದ್ದು ಉಂಟು. ಮತ್ತು ಮಸಣಗಳಲ್ಲಿ ಕೆಲಸ ಮಾಡೋದು ಅಂತ ಹೇಳಿದ್ರೆ ಧೈರ್ಯ ಬೇಕು. ಮಸಣಗಳಲ್ಲಿ ಹೋಗಿ ಕೆಲಸ ಮಾಡೋ, ಮಸಣಗಳಂದ್ರೇ ಅಲ್ಲಿ ರಾವು ಇರ್ತದೆ ಅಥವಾ ದೆವ್ವಭೂತ ಅಡ್ಡಾಡ್ತಕ್ಕಂಥ ತಾಣಗಳು, ಈ ರೀತಿಯಲ್ಲೆಲ್ಲ ಜನರ ನಡುವೆ ಒಂದು ರೀತಿಯಲ್ಲಿ ಭಯಾನಕವಾದಂಥ ಕಥೆಗಳು ಕೂಡ ಇರ್ತಕ್ಕಂಥದ್ದು. ಸೊ ಆ ಮಸಣಗಳಲ್ಲಿ ಕೆಲಸ ಮಾಡುವಾಗ ಈಗ ಮಸಣಗಳು ಕೂಡ ಏನಾಗಿದೆ, ಒತ್ತುವರಿ ಆಗಿದ್ದಾವೆ. ಮಸಣಗಳನ್ನು ರಕ್ಷಣೆ ಮಾಡೋಂಥವ್ರು ಇಲ್ಲ, ಅದನ್ನು ನೋಡ್ಕೊಳ್ಳುವಂಥವ್ರು ಇಲ್ಲ. ಆದರೆ ನಾವು ರಾಘವಾಂಕರ್ ಬರೆದಂಥ ಹರಿಶ್ಚಂದ್ರ ಕಾವ್ಯದಲ್ಲಿ ಮಾತ್ರ ಹರಿಶ್ಚಂದ್ರ ಮಸಣ ಕಾವಲುಗಾರನಾಗಿ ನೇಮಕ ಆಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಆದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಮಸಣಕ್ಕೆ ಒಬ್ಬ ಕಾವಲುಗಾರ ಅಂತಿಲ್ಲ, ಅದರ ರಕ್ಷಕ ಅಂತ ಇಲ್ಲ. ಮತ್ತು ಅದರ ರಕ್ಷಣೆಗೆ ಯಾವ ಕೆಲಸವನ್ನು ಕೂಡ ಸರ್ಕಾರ ಆಗಲಿ ಅಥವಾ ಸ್ಥಳೀಯ ಸಂಸ್ಥೆಗಳಾಗಲಿ ಕೆಲಸ ಮಾಡ್ತಾ ಇಲ್ಲ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ನ ಚಾನಲ್ ಸಂಖ್ಯೆ
746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.